ಅಲ್ಲಿ ಹೋಗ್ತಿರೋದು ಬೋರಾ, ಬ್ಲೂ ಕಲರ್ ಟಿ ಶರ್ಟ್, ಹಿಂದೆ ಡೆಡ್ ಆಗ್ತೀನಿ ಬೇಕಾಗಂತ. ಇಲ್ಲಿ ಪಕ್ಕದಲ್ಲಿ ಇಬ್ಬರು ಕುತ್ಕೊಂಡು ವಾಟರ್ ಬಾಟ್ಲ್ ತೊಗೊಂಡು, ಮಿನರಲ್ ವಾಟರ್ ಬಾಟ್ಲ್ ತೊಗೊಬಂದು ನೀರು ಕುಡ್ಕೊಂಡು ಊಟ ಮಾಡ್ತಾಯಿದ್ರು. ಅದೇ ದರಿದ್ರ ಬಡ್ಡೆ ಗೊತ್ತಿಲ್ಲ. 20 ರೂಪಾಯಿ ಕೊಟ್ಟು ವಾಟರ್ ಬಾಟ್ಲ್ ತೊಗೊಳೋರು. ಅದೇ ದುಡ್ಡು ಕೊಟ್ಟರೆ ಡ್ರೈ ಕಟ್ಟಲ್ಲಿ ಊಟ ಸಿಗುತ್ತೆ, ತಿನ್ಬೋದಪ್ಪ. ಭಿಕ್ಷುಕರ ಥರ ಬಂದು ಬೀದಿಗೆ ಕೂಡ ಊಟ ಇಸ್ಕೊಂಡು ತಿಂತಾರೆ. ಗೊತ್ತಿತ್ತು, ಕವರ್ ಮಾಡಬೇಕಿತ್ತು. ಅವ್ರು ನಿಮ್ಮ ಊಟ ಮಾಡ್ತಾ ಇದ್ದಲ್ಲ ನಾನು, ಅದಕ್ಕೆ ಈಗ ಹುರ್ಕೋತಾರೆ ಇವರು. ಅರ್ಧಂಬರ್ಧ ಊಟ ಕೊಡ್ತಾರೆ. ಅರ್ಧಂಬರ್ಧ ಇರೋದು ಅಲ್ಲ, ವಯಸ್ಸು ಬೇರೆಯವ್ರಿಗೊಂಥರ ನನಗೊಂಥರ ಕೊಡ್ತಾರೆ ಇವ್ರುಗಳು ಜಾಸ್ತಿ. ಮುಂದ್ಗಡೆ ಆ್ಯಕ್ಚುಲಿ ಅಲ್ಲೂ ಹಂಗೆ ಮಾಡೋದು. ಇಲ್ಲ ಅವ್ರಿಗಿಂತ ಅಪ್ಪ ಇವರು ಸಿಕ್ಕಾಪಟ್ಟೆ. ಮತ್ತು ಆಟೋದವರು ಅಷ್ಟೇ ಜಾಸ್ತಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಆ ಕಡೆಗೆ ಹೋಗು ಈ ಕಡೆಗೆ ಹೋಗುವಂಥ ಜಾಸ್ತಿ. ಊಟ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಬಂದವನು ಡಬ್ಬ ಹಿಡ್ಕೊಂಡಿದ್ದು ಸ್ಟಾರ್ಟೇ ಮಾಡಿಲ್ಲ. ಯಾಕೆಂದರೆ ಓನರ್ ಬರಬೇಕಂತೆ. ಕ್ಯೂವಲ್ಲಿ ತುಂಬ ಹೊತ್ತು ನಿಂತ್ಕೊಂಡಿದ್ದಾಯಿತು. ಅದಾದ ನಂತರ ಕ್ಯೂವಲ್ಲಿ ನಿಂತ್ಕೊಂಡಿರೋ ಸಮಯದಲ್ಲಿ ಕಾರ್ಪೊರೇಷನವ್ರು ಕಸ ಗುಡಿಸೋದೆಲ್ಲ ಮಾಡ್ತಾಯಿದ್ರು. ಪಕ್ಕದಲ್ಲಿ ಧೂಳೆಲ್ಲ ಇಳಿಸೋದು, ಕಸ ಗುಡಿಸೋದು ಮಾಡ್ತಾಯಿದ್ರು. ಜೊತೆಗೆ ಅಲ್ಲಿ ಆಟೋದಲ್ಲ ಆ ಕಡೆ ಹೋಗ್ರೆ ಈ ಕಡೆ ಹೋಗ್ರೆ ಓಡಾಡೋದು ಬೇಡವಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದೆ. ಅವನಿಗೆ ಜನಗಳಿಗೆಲ್ಲ ಬೈಯೋದು ಅದೆಲ್ಲ ಮಾಡ್ತಾಯಿದ್ರು. ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾಗೆ ನೆನ್ನೆ ಫುಟೇಜ್ ಅಪ್ಲೋಡ್ ಮಾಡ್ತಾಯಿದ್ದೆ. ಜೊತೆಗೆ ಇಂಟರ್ನೆಟ್ ಆನ್ ಆಗಿತ್ತಲ್ಲ, ಕಟ್ ಮಾಡಿದ್ರೆ ಪುನಃ ಸ್ಟಾರ್ಟ್ ಆಗುತ್ತೆ ಅನ್ನೋದು ಡೌಟ್. ಅದು ಎಷ್ಟೊಂದು ಸರಿ ಸ್ಟಾರ್ಟೇ ಆಗೋದು, ರಿಸ್ಯೂಮ್ ಆಗೋದಿಲ್ಲ. ಸೊ ಹೀಗಾಗಿ ವೀಡಿಯೋ ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಂಗೆ ಅಪ್ಲೋಡ್ ಮಾಡ್ತಾಯಿದ್ದೆ, ಕವರ್ ಮಾಡೋಕ್ಕೆ ಹೋಗಲಿಲ್ಲ. ವೀಡಿಯೋ ಇಂಟರ್ನೆಟ್ ಆನ್ ಆಗಿದ್ದಾಗ ಹಿಡನ್ ಕ್ಯಾಮ್ರಾ ಆನ್ ಆಗೋದಿಲ್ಲ. ಅದು ಅಪ್ಲಿಕೇಶನ್ಸ್ ಹಾಳು ಮೂಳು ಇಲ್ಲದೆ ಇರೋದು. ಅದೇನು ಎಷ್ಟೊಂದು ಅಪ್ಲಿಕೇಶನ್ ಅದೇ ಥರ ಇವಾಗ ಮಾಡೋದಲ್ಲ. ಸುಮ್ಮನೆ ಕೆಲಸ ಬರ್ದ ಡೌನ್ಲೋಡ್ ಗೋಡನ್ ಫಾರ್ಮುಲಾ, ಒಂದು ಸುಜುಕಿ ಆಕ್ಸಿಸ್ ಗೋಡನ್ ಫಾರ್ಮುಲಾ, ಮ್ಯಾಕ್ಸ್ ಬಂದಿಲ್ಲ ಬಾಲಂಗುಚ್ಚಿಗೆ. ಇವನ್ನ ಹುಚ್ಚಾದ ಯಾರಪ್ಪ ಕರೆಯೋದು ಇಲ್ಲಿ, ಕುಮಾರ್ ಬಾಲಂಗುಚ್ಚ ಅಂತ. ಎಷ್ಟು ಚೆನ್ನಾಗಿದೆ ಕಾಮನ್ಸ್ ಇದು ಜ್ಞಾನಗಳಿಗೂ. ಹೇಳುವ ಕೆಲಸನ ಕರೆಕ್ಟಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದಮೇಲೆ ಇವ್ರ ತಲೆ ಸರಿಯಾಗಿದೆ ಅಂತಲೇ ಅರ್ಥ. ಆಟೋ ಖುಷಿ. ಆ್ಯಕ್ಚುಲಿ ಇಲ್ಲಿ ಆಟೋ ನಿಂತ್ಕೊಂಡಿತ್ತು ಖುಷಿ. ನಾನು ಆ್ಯಕ್ಚುಲಿ ಕವರ್ ಮಾಡಿದ್ದಾಗಲೇ ಮುಂದೆ ಮುಸ್ಲಿಮರದು ಏನಾಯಿತು ಗೊತ್ತಾ. ಈಗ ಟೀ ಇಸ್ಕೊಳ್ಳೋಕೆ ಹೋದ ಸಮಯದಲ್ಲಿ ಸಿಟಿ ಕಾರ್ಪೊರೇಷನ್ ಕಸ ಗುಡಿಸ್ತಾನಲ್ಲ, ಅವನು ಒಬ್ಬ ಬಂದು ಟೀ ಇಸ್ಕೊಂಡ. ಟೀ ಕೊಡೋಣ ಅಂತ ಬಂದ. ಸೊ ಅವ್ನಿಗೆ ಅರ್ಧ ಚೋಟ ಸೇಮ್ ನನಗೆ ಟೀ ಕೊಟ್ಟನಲ್ಲ, ಸೇಮ್ ಅದೇ ಟೀ ಅವ್ನು ಕೊಡು. ಕುಂದಳ್ಕಂದರ ಬಾಲಂಗುಚ್ಚಿ ಅದಕ್ಕೆ ಕೊಟ್ಟಿದ್ದಾರಲ್ಲ, ಸೇಮ್ ಇದೇ ಟೀ ಅವ್ನಿಗೂ ಕೊಟ್ಟರು, ಅರ್ಧ ಚೋಟ ಟೀ. ಓಕೆನಾ. ಪುನಃ ನೆಕ್ಸ್ಟು ನನಗೆ ತೊಗೊಬರೋರ ಥರ ಒಳಗಡೆ ಹೋಗಿ ಇನ್ನೊಂದು ಫುಲ್ ಗ್ಲಾಸ್ ಟೀ ತಂದು ಬೇರೆಯವ್ರನ್ನೊಬ್ಬ ಕಸ್ಟಮರ್ ಕೊಡ್ತಾರೆ. ಇವನೇ ಕೊಡೋದವನು ಅರ್ಧ ಟೀ. ಸೊ 3ನೇ ರೌಂಡಿಗೆ ನನಗೆ ಕೊಡ್ತಾರೆ. ಅದಕ್ಕೆ ಅವ್ವ ಅಂತ ತೋರಿಸೋದು, ಅಂದರೆ ಅವಮಾನ ಮಾಡ್ತೀವಿ ಅಂತ. ಏನಕ್ಕೆ ಅದು ಸ್ಟ್ರಾಟಜಿ ಅಂದರೆ,
ಸಿಟಿ ಕಾರ್ಪೊರೇಷನವ್ರು ಕೊಟ್ಟವಲ್ಲ ಅದೇ ಥರ ನಿನಗೂ ಕೊಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರು. ಆಮೇಲೆ ಇದು ಮಲ್ಲೇಶ್ವರ ಕೃಪೆ. ಲಾವಣ್ಯ ಹೊಗೆ ಬಿಡ್ತಾರೆ ಇವ ಬಿಡಿ ಸೇರಿಕೊಂಡು ಸಿಗರೇಟ್ ಅದು ಬಿಡಿನೂ ಅಲ್ಲ. ಲಾವಣ್ಯ KA09JH5677 ಗಾಡಿ MD 8081 WRV ಸಿಟಿ ಕಾರ್ಪೊರೇಷನ್ದು. ಜಾಝ್ WRV ಇಲ್ಲ, ಜಾಝ್ WRV ಎರಡು ಒಂದೇ ಥರ ಇದೆ. ಜಾಝ್ ಇದು ಸಿಟಿ ಕಾರ್ಪೊರೇಷನ್ದು. ಈ ಹುಡುಗರದಿಂದ ನಿಲ್ಲಿಸಲೇ ಇಲ್ಲ, ಕೈಯ ಆಯ್ತಾ ಒಂದೇ ಸಮ ಸಾಯ್ತಾವೆ ಅವು. ಲಾಫ್ ಆಫ್ ಲೌಡ್ಲಿ ಕನ್ನಡ ಬಲಂಗೊಚ್ಚಿ ಬೇರೆ ಕಾಣಿಸ್ಕೊತಾವನೆ. ಕಾಕ ಹೊಡ್ಕೊ ಬರ್ತಾಯಿದ್ರು. ಆ್ಯಕ್ಚುಲಿ ಇವಾಗ ಕಡಿಮೆ ಆಯಿತು, ಇನ್ನೂ ಜೋರ ಕಾಕ ಹೊಡ್ಕೊ ಬರ್ತಾಯಿದ್ರು ಅವರು. ಕಾಲು ಪ್ರಕಾಶ್ ಬಾಲಂಗೊಚ್ಚಿ ಇವನು. 1 2 3 4 5 6 7 ಜನ ಇದ್ದಾರೆ. 3 4 5 6 7. ಆ್ಯಕ್ಚುಲಿ ಈ ವಾಯ್ಸ್ ಕೇಳಿಸ್ಕೊಬಿಡಿ ಫಸ್ಟು. ಖುಷಿ. ಆ್ಯಕ್ಚುಲಿ ಇನ್ನೊಂದು ಇತ್ತು ಕಾಲ, ಮುಂಚೆ ನನಗೆ ತುಂಬ ಜನ ಹೇಳಿದರು ಈ ಮಾತನ್ನು. ಆ್ಯಕ್ಚುಲಿ ಅದನ್ನು ಇವತ್ತೊಬ್ಬ ಜ್ಞಾಪಿಸ್ಬಿಟ್ಟೋದ. ನನಗೆ ಹೇಳಿಲ್ಲ, ಆದರೆ ನನ್ನ ಮುಂದೆ ಇದ್ದವನಿಗೆ ಹೇಳ್ದ, ನಿಮ್ಮನ್ನು ನೋಡಿದ್ರೆ ಏನೋ ಒಂಥರ ಖುಷಿ ಆಯ್ತದೆ ಕಣಣ್ಣ ನನಗೆ, ಅದಕ್ಕೋಸ್ಕರ ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಅಂದರೆ ಇಬ್ಬರು ನನಗೆ ಹೇಳ್ಬಿಟ್ಟು ಹೋಗಲಿಲ್ಲ, ಇಬ್ಬರು ಯಾರೋ ಒಬ್ಬ ಸ್ಕೂಟ್ರಲ್ಲಿ ಹೋಗ್ತಾಯಿದ್ದ, ಒಬ್ಬ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದ. ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದ ಅವನಿಗೆ, ಸ್ಕೂಟ್ರಲ್ಲಿ ಹೋಗ್ತಿದ್ದವನು ಹೇಳ್ಬಿಟ್ಟು ಹೋದ. ಓಕೆನಾ. ಈ ಮಾತನ್ನು ನನಗೆ ತುಂಬ ಜನ ಹೇಳ್ತಿದ್ರು. ನಮ್ಮ ಮನೆಗೆ ಒಬ್ಬ ಕಾರ್ಪೆಂಟ್ರ್ ಬರ್ತಾಯಿದ್ದ, ಆ ವ್ಯಕ್ತಿ ನನಗೆ ನಮ್ಮ ಮನೆಗೆ ಅವಾಗವಾಗ ವಿಸಿಟ್ ಮಾಡ್ತಿದ್ದೆ. ಆ ವ್ಯಕ್ತಿ ಅದೇ ಹೇಳ್ತಾ ಇರೋಣ, ನನಗೆ ಈ ಕಡೆ ಬಂದಾಗಲೆಲ್ಲ ನಿಮ್ಮ ಮನೆಗೆ ಒಂದು ಸರಿ ವಿಸಿಟ್ ಮಾಡ್ತೀನಿ, ಬೇಜಾರು ಮಾಡ್ಕೊಬೇಡಿ, ನಂಗೆ ನಿಮ್ಮ ಮಗನ ನೋಡೋರು ಏನೋ ಒಂಥರ ಖುಷಿ ಆಯ್ತದೆ, ಅದಕ್ಕೆ ನಿಮ್ಮ ಮಗನ ಈ ಕಡೆ ಬಂದಾಗ ನಿಮ್ಮ ಮಗನ ಹೆಸರು ನೋಡ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ತಿದ್ದ ಅವನು. ನಮ್ಮ ಅಕ್ಕನ ಫ್ರೆಂಡ್ಸ್ ಸುಮಾರು ಜನ ಹೇಳಿದ್ರು ಈ ಮಾತು. ರೋಡಲ್ಲಿ ಬಂದಿರೋಲ್ಲಿ ನನಗೆ ಮುಖ ಪರಿಚಯ ಇರೋ ಸುಮಾರು ಜನ ಹೇಳಿ, ಲಕ್ಷ್ಮಣ ಬಾಲಂಗೊಚ್ಚಿ ಬರ್ತಾ. ಸೊ ಸುಮಾರು ಜನ ಮುಖ ಪರಿಚಯ ಅವರು ಸುಮಾರು ಜನ ಹೇಳಿದರು ಈ ಮಾತನ್ನು. ಸ್ಮೈಲಿಂಗ್ ಫೇಸ್ ಚೆನ್ನಾಗಿದೆ ಅಂತ. ಈ ಮಾತು ಶ್ರುತಾ ಬಳ್ಳಾರ್ ಕೂಡ ಹೇಳಿಲ್ಲ. ಲೈಕ್ ಯುವರ್ ಮೂನ್ಲೈಟ್ ಸ್ಮೈಲ್ ಅಂತ ಹೇಳ್ತಿಲ್ಲ ಅವಳು. ಮೂನ್ಲೈಟ್ ಸ್ಮೆಲ್ಲ ಸಾರಿ, ಮೂನ್ಲೈಟ್ ಸ್ಮೈಲ್ ಅಂತ. ಆ್ಯಕ್ಚುಲಿ ಶ್ರುತಾ ಬಳ್ಳಾರ್ ನಾವಿಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದೇ ಆಗಿದ್ದು. ಆ್ಯಕ್ಚುಲಿ ನಾನು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಸರಿ ಅಪ್ಲೈ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೋಡ್ದೆ ಆ ಕತೆ ಹೊಡಿತಾಯಿದ್ರು. ಆ್ಯಕ್ಚುಲಿ ಸುಮಾರು ಜನ ಹೇಳ್ತಿದ್ರು ಆ ಥರ, ನಿನ್ನ ಸ್ಮೈಲ್ ಚೆನ್ನಾಗಿದೆ, ನಿನ್ನ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ಅಂತ, ಒಂಥರ ಆನಂದ ಆಗುತ್ತೆ, ಖುಷಿಯಾಗುತ್ತೆ, ಹ್ಯಾಪಿ ಸ್ಮೈಲ್ ನಿಂದು ಅಂತ, ಆಮೇಲೆ ಒಳ್ಳೇದಾಗುತ್ತೆ ಅಂತಲೂ ಹೇಳ್ತಿದ್ರು. ಸೊ ಅದು ಆ್ಯಕ್ಚುಲಿ ತುಂಬ ದಿನದಿಂದ ಯಾರೂ ಹೇಳಿರಲಿಲ್ಲ, ನೆನಪಿಸಿರಲಿಲ್ಲ. ಇವತ್ತು ಯಾರೋ ನೆನಪಿಸ್ತಾ ಇರೋದು. ಇವತ್ತು 6ನೇ ತಾರೀಕು ಅಲ್ವಾ, ನಮ್ಮ ಮಮ್ಮಿ ವರ್ಕಿಂಗ್ ಡೇ, ಅದಕ್ಕೋಸ್ಕರ
ಸೊ ನಮ್ಮ ಮಮ್ಮಿಗಿಂತ ಮುಂಚೆ ಲಕ್ಷ್ಮಮ್ಮ ಅವ್ರು ಬರೋದಲ್ವ, ನಮ್ಮ ಮಮ್ಮಿ ನಂಬರ್ 6 ಕೆಲಸ ಮಾಡ್ತಾರೆ, ನಮ್ಮ ಅಜ್ಜಿ ನಂಬರ್ 1 ಕೆಲಸ ಮಾಡ್ತಾರೆ. ಸೊ ಅದಕ್ಕೋಸ್ಕರ ವಿಭೂತಿ ಮಹದೇಶ್ವರ ಬಲಂಗುಚೆ ಅಲ್ಲಿ ವಿಭೂತಿ ಹಾಕೋತಿರೋ. ಸೊ ನಂಬರ್ 4 ಇದು ಹೋಗಿದ್ದು ಗಾಡಿ ಹೋಗಿದ್ದು. ಪಂಚೆಗಳು ಏನೇನು ಅವತಾರದಲ್ಲಿ ಪಂಚೆ ಹೊಡ್ತಾರ. ಸೊ ಈ ಥರ ಕವರ್ ಮಾಡಿದ್ರು ಅಂದರೆ ಏನು ಹೇಳೋದು, ಲಕ್ಷ್ಮಣ ಬಲಂಗುಚೆ ಆ್ಯಕ್ಚುಲಿ ಆಕ್ಸಿಡೆಂಟಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಈಗ ಅಮ್ಮ ಈ ಕಡೆಯಿಂದ ಹೋಗ್ಬೇಕಾದ್ರೆ ಕವರ್ ಮಾಡಬೇಕಿತ್ತು, ಮಾಡಿರಲಿಲ್ಲ. ಇಲ್ಲಿ ಹುಡುಗರು ಅಂದ್ಕೊಂಡು ಗಲಾಟೆ ಮಾಡ್ತಿರಲ್ಲ, ಅವಾಗ ಅಮ್ಮ ಇಲ್ಲಿ ಪಾಸಾಡ್ಲು. ಅಲ್ಲೇ ಪ್ಯಾಂಟ್ ಹಾಕೊಂಡಿರೋನು ಇವನು ಯಾರು, ಅವನ ಹೆಸರೇನು ಸುರೇಶನ ಬಲಂಗುಚೆ ಒಂಥರ ಟ್ರಯಾಂಗಲ್ ಶೇಪ್ ಇರೋದು, ಈಗ ಅಂಗಡಿ ಮುಂದೆ ಜಗ್ ಹಿಡ್ಕೊಂಡಿದ್ದಾನಲ್ಲ ಅವನು. ಇಲ್ಲಿ ಆ್ಯಕ್ಚುಲಿ 2 ಮೀನಿಂಗ್ ಕವರ್ ಮಾಡ್ತಿದ್ದಾರೆ. ಒಂದು ನಿನ್ನ ನಗು ಕಿತ್ಕೊಂಡಿದ್ದೀವಿ, ಸದ್ಯಕ್ಕೆ ಕಿತ್ಕೊಳ್ತಾ ಇದ್ದೀವಿ ಅಂತ. ಇನ್ನೊಂದು ಕೊಡ್ತೀವಿ ಅಂತ, ಫ್ಯೂಚರಲ್ಲಿ ಕೊಡ್ತೀವಿ, ಇವಾಗಿಲ್ಲ ಅಂತ. ಇಲ್ಲಿ ಲಕ್ಷ್ಮಣ ಬಲಂಗುಚೆ ಒಂದು ಯಾವ ಸಿಕ್ಕಾಪಟ್ಟೆ ಲಕ್ಷ್ಮಣ ಬಲಂಗುಚೆಗಳಿದೆ. ಅವರು ಸಿದ್ದಪ್ಪಾಜಿ ಕೃಪೆ, ಸಿದ್ದರಾಜ ಇದ್ದಾನೆ, ಸಿದ್ದರಾಜ ಅಂತ ಒಬ್ಬ ಇದ್ದಾನೆ, ಶ್ರೀಕಂಠ ಮಗನ ಮಗ ಇನ್ನೂ ಬದುಕಿದ್ದಾನೆ. ಸದ್ಯಕ್ಕೆ ಅವನು ನಂಬರ್ 1 ಪೊಸಿಷನ್ ಕ್ಲೈಮ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ತೋರಿಸ್ತಾ ಇರೋದು ಸಿದ್ದರಾಜನ ಮುಂದೆ ಇಟ್ಕೊಂಡು ಬರ್ತೀನಿ ಅಂತ. ಲಕ್ಷ್ಮಮ್ಮ ಇಲ್ಲಿ ಇಂಥ ಬಡ್ಡೆ ತವೆ ಭೂಮಿ ಮೇಲಿರೋದು. ಇನ್ನು ಮುಂಚೆ ಇಡ್ಲಿ ಇದಕ್ಕೆ ಮುಂಚೆ ಕವರ್ ಮಾಡಿದ್ದೀನಿ, ಏನೋ ಸರಿಯಾಗಿ ಗೊತ್ತಿಲ್ಲ. ಇದು ಬೆಳಿಗ್ಗೆ ಇದು 4ನೇ ಸರಿ ಸಿಗ್ತಿರೋದವನು. ಒಂದು ದೊಡ್ಡ ಗಾಡಿ ಇರ್ತಾ ಸಿಕ್ಕಿ ಸ್ಮೈಲ್ ಕೊಟ್ಟ, ವಿಶ್ ಮಾಡ್ದೆ ಆ್ಯಕ್ಚುಲಿ. ಪುನಃ ಅದಾದಮೇಲೆ KRS ಹಿಂಭಾಗ ಒಂದು ಸರಿ ಸಿಗ್ದ, ಅಲ್ಲೂ ಹಂಗೆ ಸ್ಮೈಲ್ ಮಾಡಿ ವಿಶ್ ಮಾಡ್ದೆ. ಜೊತೆಗೆ ಊಟ ಇಸ್ಕೊಂಡು ನನ್ನ ಪಕ್ಕನೇ ಬಂದು ಕೂತ್ಕೊಂಡು ತಿಂದ. ಪುನಃ ಅದಾದ್ರ ನಂತರ ಟೀ ಕುಡಿತಾ ಇದ್ನಲ್ಲ, ಅಲ್ಲೂ ಪುನಃ ಕಾಣಿಸ್ಕೊಂಡ. ಈಗ 4ನೇ ಸರಿ ಕಾಣಿಸ್ಕೊಳ್ತಾ ಇರೋದು. ಆರಾಮಾಗಿ ರಂಗ ಅಂತ ಮಲಗಿದ್ದಾನೆ ರೋಡಲ್ಲಿ. ಆರ್ಗನೈಸ್ಡು ಗಾಡಿ ನಂಬರ್ ರೆಕಾರ್ಡ್ ಆಗಿರುತ್ತೆ. HM 5757 ಗಾಡಿ. ಇಲ್ಲಿ ಊಟ ಬಿಟ್ಕೊಂಡು ನಿಂತಾನಲ್ಲ ಪ್ರಕಾಶ್ ಬಲಂಗುಚೆ, ಬಿಳಿ ಪ್ಯಾಂಟು, ಅವನ ಜಿಪ್ಪಿಡ ಪ್ರೆಷರ್ ಗಾಡಿ ಅವನದೇ. ಅದು K09 HA 7480 ಗಾಡಿ ನಂಬರ್ ಸರಿಯಾಗಿ ಕಾಣ್ತಾಯಿಲ್ಲ. ಆ್ಯಕ್ಚುಲಿ ನನ್ನ ಕಣ್ಣು ಪ್ರಾಬ್ಲಮ್ ಜಾಸ್ತಿ ಆಗಿದೆ 2-3 ಡೇಸಿಂದ. ಅವನು ಇದಾನಲ್ಲ ರೈಮಂಡ್ಸ್ ಮೇಲೆ ಪಾಸ್ ಆಗ್ತಿದ್ದಾನಲ್ಲ, ಹಂಗೆ ಒಳಗೆ ಹೋಗ್ತಾ ಇದ್ದಾನೆ. ಅವ್ನು ನೆನ್ನೆ ಏನು ಮಾಡೋದು ಗೊತ್ತಾ, ಈ ಸ್ಪಾಟಲ್ಲಿ ಇಲ್ಲೇ ಪಕ್ಕದಲ್ಲಿ ಅಂಗಡಿ ಇರೋದು ಅವನು. ಇಲ್ಲೇ ಕ್ಲೀನ್ ಮಾಡ್ತಾ ಇರ್ತಾನೆ ಬೆಳಗ್ಗೆ ಹೊತ್ತೆಲ್ಲ ಬಂದು. ಸಿಕ್ಕಾಪಟ್ಟೆ ಸರಿ ಕವರ್ ಮಾಡಿನ ಅವನ್ನ. ನೆನ್ನೆ ನನ್ನ ಕಡೆ ಕೈ ತೋರಿಸ್ಬಿಟ್ಟು ಬೈಲಿ ಬರ ಇಲ್ಲಿ ಬಾಯ್ಲಿ ಅಂತ ಕರೀತಾನೆ ನನ್ನನ್ನು. ಆ್ಯಕ್ಚುಲಿ ನನ್ನನ್ನೇ ಕರೆಯೋದವನು, ನನ್ನನ್ನೇ ನೋಡ್ತಾ ಇದ್ದ, ನನ್ನ ಕಡೆಗೆ ಕೈ ಬೀಸ್ ಕರೀತಾ ಇದ್ದ. ನಾನು ಇವ್ನಿಗೆ ಎಣ್ಣೆ ಹೊಡೆದ್ರೆ ಸಾಯಂಕಾಲ ಕೆಳಗೆ ಕೆಳದಿಲ್ವ ಬಡ್ಡಿ ಮಗನಿಗೆ ಅಂತ ಅಂದ್ಕೊಂಡು ಅವ್ನ ಕಡೆಗೆ ತಿರುಗಿ ನೋಡ್ತಾ ಇದ್ದೆ. ಸಡನ್ನಾಗಿ ನಾನು ಹಿಂದ್ಗಡೆಯಿಂದ ಒಬ್ಬ ಪಾಸ್ ಆಗ್ತಾನೆ, ಈ ಕಡೆಯಿಂದ ಪಾಸಾಗಿ ಅವ್ನ ಅಂಗಡಿ ಒಳಗೆ ಹೋಗ್ತಾನೆ. ಜೊತೆಗೆ ಇನ್ನೊಂದೇನಾದರೂ ಅವ್ನು ಕರೆದ್ಬಿಟ್ಟು ನಿಂತ್ಕೊಳ್ಳೋದು ಇಲ್ಲ, ಅಲ್ಲಿ ಕರೆದ್ಬಿಟ್ಟು ಹೋಗ್ತಾನೆ, ಒಳಗಡೆ ಹೋಗ್ತಾನೆ, ಅಂದರೆ ಅಂಗಡಿ ಒಳಗಡೆ ಹೋಗ್ತಾನೆ ಕರೆದ್ಬಿಟ್ಟು. ಸೊ ಹಿಂದೆ ಬರಲಿ ಅನ್ನೋ ಕಾರಣಕ್ಕೆ. ಸೊ ನಾನು ಬೋಳಿ ಮಗನ ತಂದು ಅಂತಂದ್ಬಿಟ್ಟು ಆ ಕಡೆಗೆ ನೋಡ್ತಾ ಇದ್ದೆ. ನನ್ನ ಪಕ್ಕದಿಂದ ಒಬ್ಬ ಈ ಕಡೆಯಿಂದ ಅಂಗಡಿ ಒಳಗಡೆ ಹೋದ. ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲಿ ಅಂಗಡಿ ಅವನು ಇರ್ಬೋದು ಅನಿಸುತ್ತೆ. ಆಮೇಲೆ ಇಬ್ಬರು ಸೇರಿಕೊಂಡು ಅಲ್ಲಿ ಇದ್ದಿದ್ದಿಲ್ಲ ಮೆಹಂದಿದು ವಾಟರ್ ಬಾಟ್ಲ್ ಎಲ್ಲ ಕಾಣ್ತಾ ಇದೆಯಲ್ಲ ಇಲ್ಲಿ, ಅದನ್ನು ಈಚೆಗೆ ಹೇಳ್ಕೊಬರ್ತಾರೆ ಒಳಗಡೆಯಿಂದ. ಬಳಿ ಮಗ ಅವ್ನು ಹೆಂಗೆ ಚೋಕ್ ಕೊಡ್ತಾನೆ ಅಂದರೆ ನನ್ನನ್ನೇ ಕರಿತಾ ಇರಬೇಕು, ಒಳ್ಳೆ ಫಿಲ್ಮಿ ಸ್ಟೈಲಲ್ಲಿ ಚೋಕ್ ಕೊಡ್ತಾನೆ ಸುಳ್ಳ ಮಗ. ಬರೀ ಮಿಂಡ್ರಿಗೂಟ ಆಟಗಳ ಒಂದು ಇಲ್ಲಿ ಯಾವಾಗಲೂ. ಇಲ್ಲಿ ಕೂತ್ಕೊಂಡಿದ್ರೆ ಅವನ ಅಂಗಡಿಯಿಂದ ಕಸ ಎಲ್ಲ ಗುಡಿಸಿ ನನ್ನ ಕಡೆಗೆ ನಾನು ಕೂತಿರ್ತಾನೆ ಈಜಾಗಿ ಗುತ್ತಳ್ಳೋದು, ಅಲ್ಲಿಂದ ಕಸ ಎಲ್ಲ ತಂದು ಇಲ್ಲಿ ಮುಂದೆ ಬಿಸಾಡೋದು, ಇದೆಲ್ಲ ಮಾಡ್ತಿರ್ತಾನೆ. ನೀರು ಹಚ್ಚೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಈಗ ನೋಡಿ ಆ ಕಡೆ ಈ ಕಡೆ ಕೈ ತೊಡ್ಕೊಂಡು ಕೈ ತೊಡಿತಾ ಇರೋದು ಅಂಗಡೀಲಿ. ಸುರೇಶನ ಬಲಂಗುಚೆ ಈಗಲೂ ರೈಮಂಡ್ಸಲ್ಲಿ ನನ್ನ ಕಡೆಗೆ ಕೈ ತೋರಿಸ್ಕೊಂಡು ಏನೋ ಮಾತಾಡ್ತಾ ಇಲ್ಲ. ಒಂದು 2 3 4 7 ಜನ ಮೇ ಬಿ ಅಲ್ಲಿ ನೋಡಿದ್ನಲ್ಲ ಅವರೇ ಇರಬೇಕು ಅನ್ಸುತ್ತೆ. ಅಲ್ಲಿ 7 ಜನ ಇದ್ದರು, ಇಲ್ಲಿ 7 ಜನ ಇದ್ರು ಟಿಬೆಟಿಯನ್ಸು. ಕಡ್ಕೊಳ್ಳೋ ರಮೇಶ್ ಬಲಂಗುಚಿಗಳು ಥರ ಇತ್ತು, ನಾಲ್ಗೆ ತೋರಿಸೋಯ್ತಾರೆ ಈಚೆಗೆ ಬಡ್ಡೆಕ್ಲಿ ವುಡನ್ ಫಾರ್ಮುಲಾ ಮುಂದೆ.
KA09 MF2505 ಅಲ್ಲೂ ಒಂದು ಸರಿ ಹೋಗೋದು, ಇಲ್ಲೂ ಒಂದು ಸರಿ ಹೋಗೋದು, 2 ಸರಿ ಕ್ಯಾಕರ್ಸೋದು ಹೋಗ್ಯೋದು ಕ್ಯಾಕರ್ಸೋದು ಹೋಗ್ಯೋದು ಮಾಡ್ತಾನೆ ಬೋಳಿ ಮಗ. ಇನ್ನೂ ಒಂದು ಸರಿ ಕ್ಲೀನಾಗಿ ಓದ್ಬಿಡೋದು, ಕವರಾಗಿರಲ್ಲ. MF KA09 MF2505 ಹುಡ್ಸೋ ಟೈಪ್ ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಶ್ರೀ ಬಲಭಾದೇಶ್ವರ ಕೃಪೆ ಅದು. EQ6457 ಆ್ಯಕ್ಚುಲಿ ಸುಜುಕಿ TVS ಎಕ್ಸೆಲ್ ಸೂಪರ್ ಉಗಿದ್ಬಿಟ್ಟು ಹೋಗ್ತಾನೆ ನಾವು ನಮ್ಮನ್ನು ಫುಲ್ ಅಂತ ಹೇಳ್ಕೊಳ್ಳೋ ಮಗ. ಇನ್ನೂ ಪಾಸ್ ಆಗ್ತಾಯಿದೆ. ಹೋಗಿ ಮೊಬೈಲಲ್ಲಿ ಫೋಕಸ್ ಆಗಿ ಫೆರ್ಮಿಗಳಿರುತ್ತೆ, ಫೋಕಸ್ ಆಗಿರಲ್ಲ, 100% ಫೋಕಸ್ ಆಗಿರಲ್ಲ, ಸಣ್ಣಕ್ಕಿರುತ್ತೆ. ಹೆಡ್ಲೈಟ್ ಬೇರೆ ಹಾಕ್ಕೊಂಡು ಬರ್ತಾ ಬಡ್ಡೆ ಅಂತ ಇಷ್ಟೊತ್ತಾದ್ರೂ. ಬುಧ ಕದ್ದೆಲ್ಲ ಬಾಲಕ್ ಬಸ್ಸಿಗಳವೆ, ಅದಕ್ಕೆ ಇವತ್ತು ಲಕ್ಷ್ಮೀಬಾಬದ ಹಾವಳಿ ಜಾಸ್ತಿ ಇದೆ ಗುರು. ಆ್ಯಕ್ಚುಲಿ ದೇವಸ್ಥಾನದ ಒಳಗೂ ಯಾವುದೋ ಅಲ್ಲೋ ನೋಡೋಕ್ಕೆ ಆಗಲ್ಲ ಹೋದ್ಲು ಒಬ್ಳು. ಬಹುಶಃ ಅಲ್ಲೊಂದು ದೇವಸ್ಥಾನದ ಹತ್ರ ಹೋಗಲ್ಲ, ಅದೇ ಇರಬೇಕು ಅಂತೀನಿ, ಅದೇ ಕ್ಯಾಂಡಿಡೇಟ್ ಇರ್ಬೋದು ಅಂದ್ಕೊಳ್ತೀನಿ. ಟ್ರಾವೆಲರ್ ಅಂತ ಅಲ್ಲೊಂದು ಇಲ್ಲಿ ಷಡ್ಬುಕಂ ಹತ್ರ ಷಡ್ಬುಕಂ ಸ್ಟಾಲ್. ಯಾಕಂದರೆ ಟೀ ಕುಡಿತಾ ಕೂತ್ಕೊಂಡಿದ್ದಲ್ಲ, ಸೊ ಟೀ ಕುಡಿಬೇಕಾದ್ರೆ ಒಬ್ಬರು ಒಬ್ಬ ಅಂಗಡಿ ಪಕ್ಕದಲ್ಲಿ ಕಾಣಿಸ್ಕೊಂಡು ಫ್ರೆಂಡ್ಗಳು ಬಂದಿದ್ದಾಳೆ ಅಮ್ಮ. ಸೊ 2-3 ಸರಿ ಓಡಾಡ್ತಿಲ್ಲ, ಅದರಲ್ಲಿ ಒಂದು ಸರಿ ಕವರ್ ಮಾಡಿದ್ದೀನಿ. ಸೊ ಸೇಮ್ ರಿಲೇಟೆಡ್ ಅದೇ ಅಮ್ಮ ಇರಬೇಕು ಅಂದ್ಕೊಳ್ತೀನಿ. ನನಗೆ ಮುಖ ಸರಿಯಾಗಿ ನೆನಪಿಲ್ಲ. ಇವಳು ಒಳಗಡೆ ಹೋಗಲ್ಲ ಆನ್ಲೈನ್ ಅಂಗಡಿಯಲ್ಲಿ, ಒಬ್ಬಳು ಒಳಗಡೆ ಹೋಗಲಿ, 2ನೇ ಈಚೆ ಕಾಣಿಸ್ಕೊಂಡಿದ್ದಳು. ಅದ್ಭುತಗಳು. KA55W 2986 ಗಾಡಿ ಎಲ್ಲಿ ಪಾರ್ಕ್ ಮಾಡೋದು ನೋಡಿ. ದುಡಿಯಾ ಕಿಟ್ಟಿ ಅಂತ. ಅವೆಂಜರ್ ಲಕ್ಷ್ಮಮ್ಮನ ಪರವಾಗಿದೆ ಅವ್ವ. ಕಾಲು ಸುರೇಶನ್ ಬಾಲಗೊಚ್ಚಿ. ಅಲ್ಲಿ ಯಾಕಿಲ್ಲೇ ಪರ್ಟಿಕ್ಯುಲರಾಗಿ ವಾಸ್ತವ ಉಳಿರೋದು ಅಂದರೆ ಇಲ್ಲಿ ನೀರು ಇಟ್ಕೊಳ್ತೀನಿ ನಾನು. ಅದಕ್ಕೆ ಕೋಲ್ಡ್ ವಾಟರ್ ಜೊತೆ ನೀರು ಇಟ್ಕೊಳಕ್ಕೆ ಬರ್ತಿರಲ್ಲ, ಅದಕ್ಕೆ ಈ ಚಂದ. ಚಟ್ನಿ ಅದು ಬೆಳಿಗ್ಗೆ ಅಲ್ಲಿ ಪಾರ್ಕಲ್ಲಿ ಚಪಾತಿ ಎಸ್ತಿರಲ್ಲ, ಇಲ್ಲಿ ಚಟ್ನಿ ಎಸ್ತಿರೋದು ಸೇವಿದೆ. ಆ್ಯಕ್ಚುಲಿ ಇಲ್ಲಿ ಕೋಲ್ಡ್ ವಾಟರ್ ಸಿಕ್ಕಲಿಲ್ಲ, ಕೋಲ್ಡ್ ವಾಟರ್ ನಿಂತೋಗಿದೆ. ಆದರೆ ನೀರಿದೆ, ಬರ್ತಾಯಿತ್ತು ಸ್ವಲ್ಪ, ಆದರೆ ಸರಿ ಇಲ್ಲ ಅಂದರೆ ಕೋಲ್ಡ್ ಇರಲಿಲ್ಲ, ಈಗ ನಿಂತೇ ಹೋಯಿತು. ಸ್ವಲ್ಪ ಬಂತು ನಿಂತೇ ಹೋಯಿತು. ಆ ಕಡೆ ಲಾಸ್ಟಲ್ಲಿ ಕೋಲ್ಡ್ ಬೇಡಿ ಸುಮಾರು ಕಡೆ ಕೋಲ್ಡ್ ವಾಟರ್ ಬರುತ್ತೆ ಈಗಲೂ ಚೆನ್ನಾಗಿ, ಎಲ್ಲ ಸರಿ ಇಲ್ಲ. ಆದರೆ ಒಂದಷ್ಟು ಕಡೆ ಬರುತ್ತೆ, ಒಂದಷ್ಟು ಕಡೆ ಬರೋದಿಲ್ಲ. ಒಂದು ಬಾಟ್ಲು ಬಿದ್ದಿದೆಯಲ್ಲ, ಸೇಮ್ ಇದೇ ಥರ ಬಾಟ್ಲು ಇದ್ರಲ್ಲಿ ಬಿದ್ದಿತ್ತು. ಅದರಲ್ಲಿ ನಂಜುಗೂಡು ಹೊಳೆ ಇದೆಯಲ್ಲ, ಅಲ್ಲಿ ಬಿಸಾಕಿದ್ರು. ಅದರೊಳಗೆ ಗಂಜಲ ಇತ್ತು, ಹಸುದು ಟಾಯ್ಲೆಟ್ ಗಂಜಲ ಅಂತ ಕರಿತೀವಲ್ಲ ಅದು. ಯಾಕಲ್ಲಿ ಅವ್ರು ತೊಗೊಬಂದಿರ್ತಿರೋದು ಏನಕ್ಕೆ ಅಂದರೆ ಅಲ್ಲಿ ಏನೋ ಪೂಜೆ ಗೀಜೆ ಮಾಡೋಕ್ಕೆ ಬರ್ತಾರಲ್ಲ, ದೇವಗಿವ ಬಿಡಿಸೋರು, ಅವರು ಇವರು ಡೈಕೋರು, ಅವರು ಇವರು ಪೂಜೆ ಮಾಡೋಕ್ಕೆ ಬರ್ತಾರಲ್ಲ, ಸೊ ಅವ್ರು ಇಟ್ಟಿರೋ ಥರ ಇಟ್ಟಿದ್ರು. ಏನಕ್ಕೆ ಅಲ್ಲಿ ಇಟ್ಟಿದ್ದು ಅಂದರೆ ತೊಗೊಂಡು ಕುಡಿ ಅಂತ ಆ್ಯಕ್ಚುಲಿ ಅದು. ಅಂದರೆ ಜ್ಯೂಸ್ ಅಂತ ತರ್ಕೊಂಡು ಎತ್ತಿ ಬಾಯಿ ಬಿಟ್ಕೊಬಿಡಲಿ ಅಂತ ಲೆಕ್ಕ ಹಾಕ್ಕೊಂಡು ಅವ್ರು ಇಟ್ಟಿದ್ರು ಹತ್ರ. ಅದು ಯಾವ ಥರದ್ದು ಡಬ್ಬ ಇಟ್ಟಿದ್ರು ಅಂದರೆ ಮಾಮೂಲಿ ಆಫ್ ಬ್ರ್ಯಾಂಡ್ ಅದು. ಆದರೆ ಕೋಕೋ-ಕೋಲಾ, ಪೆಪ್ಸಿ ಆ ಥರ ಹೆಸರು ಮಾಡ್ಕೊಂಡಿದ್ದಂಥ ಬ್ರ್ಯಾಂಡಲ್ಲ, ಯಾವುದೋ ಹೊಸ ಬ್ರ್ಯಾಂಡ್ ಅದು. ನನ್ನ ಕಣ್ಣು ಹೊಸದದು, ಆ ಬ್ರ್ಯಾಂಡ್ ನಾನು ನೋಡಿರಲಿಲ್ಲ, ಆ ಥರ ಬ್ರ್ಯಾಂಡ್ ಇದು. ಸೊ ಅವರು ಇಟ್ಟಿದ್ರು, ಸೊ ಅದೇ ತೊಗೊ ಕುಡ್ಕೊಬಿಡಲಿ ಅಂತ. ಆನ್ಲೈನಲ್ಲಿ 6ನೇ ಪ್ಲ್ಯಾಟ್ಫಾರ್ಮ್ ಅಂತ ಇದೆ, ಬೋರ್ಡಲ್ಲೂ 6ನೇ ಪ್ಲ್ಯಾಟ್ಫಾರ್ಮ್ ಅಂತ ಹಾಕಿದ್ದಾರೆ. ಆದರೆ ಇಲ್ಲಿ 5ನೇ ಪ್ಲ್ಯಾಟ್ಫಾರ್ಮಿಂದ ಹೋಗ್ತಾ ಇದೆ. ಅನೌನ್ಸ್ಮೆಂಟು 5ನೇ ಪ್ಲ್ಯಾಟ್ಫಾರ್ಮಿಂದನೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ 5ನೇ ಪ್ಲ್ಯಾಟ್ಫಾರ್ಮಿಂದ ಹೋಗ್ತಾ ಇದೆ ಅಂತ. ಆದರೆ ಬೋರ್ಡಲ್ಲಿ 6ನೇ ಪ್ಲ್ಯಾಟ್ಫಾರ್ಮ್ ಇದೆ. ಈವನ್ ವೆರಿ ಸ್ಮಾರ್ಟ್ ಆ್ಯಂಡ್ ಅಪ್ಲಿಕೇಶನಲ್ಲಿ ಕೂಡ 6ನೇ ಪ್ಲ್ಯಾಟ್ಫಾರ್ಮ್ ಇದೆ. ಪೊಲೀಸ್ ಟೋಪು ಬಿಟ್ಟೋಗಿರೋದು ಇದೆ 562.4.
ಕೈಲಿ ಏನೋ ಉಚ್ಚಿಸವನಲ್ಲ, ಇವನು ಅವಾಗಿಂದ ನನ್ನೇ ನೋಡ್ತಾ ಇದ್ದ. ಯಾಕೆ ಅಂತ ಗೊತ್ತಿಲ್ಲ, ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಪಾದಗಳು ತೋರಿಸ್ತಾ ಚರಣ ಅವನು ನೋಡ್ತಾ ಗೊತ್ತಿದ್ದ. ಬೇಕಂತ ಅದೆಲ್ಲ ಆಟಗಳು ಇವ್ರದ್ದೆಲ್ಲ ಅಷ್ಟೇ. ಯಾವ್ದು ನೀರು ಬರುತ್ತೆ ಏನೋ ಗೊತ್ತಿಲ್ಲ, ಹೋಟೆಲ್ ಹಿಡ್ಕೊಂಡು ಕೋಲ್ಡ್ ವಾಟರ್ ಅಂತ ಬರ್ತಿದ್ರು, ಕೋಲ್ಡ್ ಗಿಲ್ಡ್ ಅಂತ ಬರಲಿಲ್ಲ, ಹೋಟೆಲ್ ನೀರು ಅಂತೂ ಹಿಡ್ಕೊಂಡು. ಇದೆಲ್ಲ ಇಲ್ಲಿ ಆ್ಯಕ್ಟಿವೇಟ್ ಆಗಿದ್ದಾವೆ, ನಂಜನಗೂಡಲ್ಲಿ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ. ಇಟ್ಟಿದ್ದಾರೆ ತಂದು, ನೀರು ಕನೆಕ್ಟ್ ಮಾಡಿಲ್ಲ. ಚಪಾತಿ ಅಬ್ಬಬ್ಬಾ, ಎತ್ತು ತಿಳಿದಂಗೆ ಗಬ್ಬು ವಾಸನೆ ಹೊಡಿತಾ ಇದೆ. ಫೋನ್ ಮಾಡಿ ಅಭಿ ಹಾಡಿದ್ದಾರೆ ಎಲ್ಲ ಆಗಲೇ ಅಂದ್ಕೊಂಡೆ ಬ್ಯಾಗ್ ನೋಡಿದಾಗಲ. ಲೌಡ್ ಸ್ಪೀಕರ್ಸ್ದು ಹೆವಿ ಹಾವಳಿ ಇದೆ ಗುರು. ಅದ್ಯಾವ ಬೋಳಿ ಮಗ ಅದೇನು ತಿನ್ಕೊಂಬಂದು ಗೊತ್ತಿಲ್ಲ, ಒಬ್ಬು ಹಸೊಡೆ ಸ್ಟಾರ್ಟ್ ಆಯ್ತು ಇದಕ್ಕಿದೆ ಹಂಗೆ. ಈ ಬೋಳಿ ಮಗ ಅಷ್ಟೇ ಬಂದು ಡಡಾರ್ ಬಡಾರ್ ಅಂತ ಅದು ಇದನ್ನ ಅದು ಥೋಡ ಜಾಗ ಇದೆಯಲ್ಲ, ಸೋಫಾದ ಏನಾದ್ರು ಚೇರ್ ಅದು ಡಡಾರ್ ಬಡಾರ್ ಅಂತ ಕೆಳಗೆ ಹಾಕ್ಕೊಂಡು ಕುತ್ಕೊಳ್ತಾನೆ. ತಿಕ್ಕ ಬೇರೆ ತೋರಿಸ್ಕೊಂಡು ಕೂತ್ಕೊಂಡೆ ಬೋಡಿ ಇವಾಗ. ಕಬ್ಬು ವಾಸನೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು, ಏನೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಹಿಂಗೆ ಬಂದರೆ ಜಾಗ ಚೇಂಜ್ ಮಾಡ್ತೀನಿ. ಕಬ್ಬು ವಾಸನೆ ಹೊಡಿತಾಯಿತ್ತು. ಅದು ಏನು ಪಟ್ಟು ಇನ್ನೊಂದು ಪಟ್ಟು ಸಿಗ್ತಾ ಇಲ್ಲ. ಅದು ಯಾವ ಥರ ಆಗಿದ್ದು ಗೊತ್ತಿಲ್ಲ ಅಂತಾನ. ಅದಕ್ಕೆ ನಿಮ್ಮೂರ ಪಂಚಾಯತಿಗೆ ಫೋನ್ ಮಾಡಿಸಿ ಅಂತ ಹೇಳಿಲ್ಲ. ತುಂಬಿ ತುಳುಕ್ತಾ ಇದೆ, ನೀರು ಕಡಿಮೆ ಇದೆ, ಸಿಕ್ಕಾಪಟ್ಟೆ ನೀರು ಕಡಿಮೆ ಇದೆ. ಇಲ್ಲೇ ಕಲ್ಗಳ ಕಾಣ್ತಾ ಇದೆ, ನೀರು ಹರಿತಾನೆ ಇಲ್ಲ. ಅಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಜನಗಳು. ಅಷ್ಟೇ ಅಲ್ಲ, ಅಲ್ಲಿ ಬಟ್ಟೆ ಒಗೆದ್ಬಿಟ್ಟು ಹಾರ ಹಾಕೊಂಡು ಕೂತವ್ರು. ಅಲ್ಲಿ ಎದ್ದು ಈ ಕಡೆಗೂ ಹಾರ ಹಾಕಿಲ್ಲ, ಸ್ನಾನ ಮಾಡಿ ಬೇರೆಯವರಲ್ಲಿ ಸ್ನಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಬಟ್ಟೆ ಒಗೆದ್ಬಿಟ್ಟು ಈ ಕಡೆ ಹಾರ ಹಾಕಿಲ್ಲ, ಅಲ್ಲೇ ಕೂತ್ಕೊಂಡವನೇ ಬಟ್ಟೆ ಹಾರ ಹಾಕ್ಬಿಟ್ಟು. ಬಟ್ಟೆ ಒಗೆದ್ಬಿಟ್ಟು ಅಲ್ಲೇ ಹಾರ ಹಾಕ್ಬಿಟ್ಟು ಅಲ್ಲೇ ಕೂತಿರೋದು. 10 ರೂಪಾಯಿ ಕವರ್ ಮಾಡ್ತೀರ, ಅಲ್ಲ ಹೊಡೋಕ್ಕಾಗಲ್ಲ. ಅಲ್ಲಿ ಆ ಕಡೆ ಫಸ್ಟ್ ಕಲ್ಲಿದೆಯಲ್ಲ, ಅಲ್ಲಿ ಬಟ್ಟೆ ಒಗೆದು ಹಾರಾಕ್ಬಿಟ್ಟು ಅಲ್ಲೇ ಕೂತವನೆ. ಬಟ್ಟೆ ಹಾರಾಗೋವರೆಗೂ ಯಾರೂ ಆ ಜಾಗನ ಬಳಸೋಂಗಿಲ್ಲ, ಫುಲ್ ಬ್ಲಾಕ್ ಒಂದು. ಇಲ್ಲಿ ನೀವು ನೋಟಿಸ್ ಮಾಡಬೇಕಾಗಿರೋದು ಇನ್ನೊಂದೇನಂದರೆ, ಇಲ್ಲ ಅವರು ಬಂದಿರೋಂಗಿದ್ದಾರೆ ನೋಡ್ದೆ, ಅವರು ಬಂದಿದ್ದಾರೆ. ಓಹೋ, 1 2 3 4 ಬೈಕ್ ಇದೆ. ಒಳಗೆ ಬೈಕಲ್ಲ, 3 ಸ್ಕೂಟರು 1 ಬೈಕ್ ಇದೆ. ಸಾರಿ, 2 ಸ್ಕೂಟರು 1 ಮೊಪೆಡ್ 1 ಬೈಕ್ ಇದೆ. ಇದು ಹಳಬ ಮಾಮೂಲಿ ಗಿಡ. ಹಳಬಲ್ಲ ಅನಿಸುತ್ತೆ ಬಟ್ಟೆ ನೋಡಿದ್ರೆ, ನೋಡೋದ ಇದ್ದಿರ್ಬೋದು. ಲಾಸ್ಟ್ ಟೈಮ್ ಆರ್ಮಿ ಡ್ರೆಸ್ ಹಾಕೋ ಬಂದಿದ್ದ ಇವನು. ಇಲ್ಲಿ ಕುತ್ಕೊಂಡು ಅವ್ನು ನಡ್ರಿವರ್ ತೋರಿಸಿಲ್ಲ, ಇವನು ಸಮಾಧಾನ ಆಗೋಲ್ಲ. ಒಳ್ಳೆ ಹೀರೋ ಕೂತ್ಕೊಂಡ್ಬಿಡ್ತಾನೆ ನಡ್ರಿವರ್ ತೋರಿಸ್ಕೊಂಡು.
ಗ್ಲೋಬಲ್ ಕಳಿಸೋಣ, ಗ್ಲೋಬಲ್ ಲೆವೆಲು. KA09U9281, KA55ED1487, KA11 EF4270. ಎಲ್ಲಿಂದ ಎಲ್ಲಿವರೆಗೆ ಫಿಲಪ್ ಆಗೋದು ತೋರಿಸ್ತೀನಿ. ಬೆಲ್ಲಿದಾಗ ಏನು ಕೂತ್ಕೊಂಡು ಕಲಿತೆ ಅಲ್ಲಿ ಏನೋ ಮಾಡ್ತಾಯಿದ್ದೆ ಅಲ್ವಾ, ಈಗ ಶುರು ಮಾಡ್ಕೊಂಡು ಬಟ್ಟೆ ಹೋಗ್ಯಕ್ಕೆ. ಇಲ್ಲಿ ಇವ್ರುಗಳು ಫಿಲಪ್ ಆಗಿದ್ದಾರೆ ಇಲ್ಲ, ಅಲ್ಲಿವೆ ಪೂರ್ತಿ. ಹೇಳ್ಬೇಕು ಸರ್ ಹೆಂಗೋ 25% ಆಯಿತು. 75% ಆಗಿಲ್ಲ. ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಮಾತ್ರ ಮಾಡಿದೆ ಸರ್, ಸಾಯಂಕಾಲ ಮಾಡಿದ್ರೆ ಡಿನ್ನರ್, ಮಧ್ಯಾಹ್ನ, ಲಂಚು. ದಿನಕ್ಕೆ 3 ಸರಿ ಊಟ ಮಾಡ್ತಾರೆ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಏನು ಸರಿ ಇವತ್ತು ಭಯಂಕರ ಬಿಸಿ, ಎಲ್ಲ ಕಡೆ ಫಿಲಪ್ ಆಗ್ತಾವ್ರೆ. ಖಾಲಿ ಇರೋ ಕಡೆ ಹೋಗ್ಬಾರ್ದು ಸರ್. ಅಲ್ಲ, ಖಾಲಿ ಇರೋ ಕಡೆ ಹೋಗ್ಬಾರ್ದು, ನಾವು ಬೇಕಿರೋ ಕಡೆ ಹೋಗ್ಬೇಕು. ಒಂದನ್ನ ಹೊಂದ್ಕೊಂಡೆ ಮಾಡಬೇಕು. ಇಲ್ಲ ಆಗಿದ್ದೇನೆ ನಮ್ಮ ಅನುಕೂಲಕ್ಕೆ ತಗೊಂಡು ಓಡಿಸ್ಕೊಬೇಕು. ನಾನು ಎರಡನ್ನ ಕರೆಕ್ಟಾಗಿ ಮಾಡ್ತೀನಿ. ಬಿದ್ದವನೆ ಒಳ್ಳೆ ಚಡ್ಡಿ ಕಳ್ಕೊಂಡು. ಇಲ್ಲಿ ಆ್ಯಕ್ಚುಲಿ ನಾನು ಆ ಕಡೆ ಅಲ್ಲಿ ಫಿಲಪ್ ಆಗಿದ್ದಾಗ ಇಲ್ಲಿ ಮಧ್ಯೆ ಬಂಡೆ ಕಾಣ್ತಾ ಇದ್ದಲ್ಲ, ಈ ಬಂಡೆ ಹತ್ರ ಸ್ನಾನ ಮಾಡ್ತೀನಿ. ಬೇಸಿಕಲಿ ನಾನು ಇಲ್ಲೇ ಜಾಸ್ತಿ ಡಿಫಾಲ್ಟ್ ಸ್ನಾನ ಮಾಡ್ತಾಯಿದ್ದೆ. ಆ ಸುಳೆ ಮಗ ಅದಕ್ಕೆ ಅಲ್ಲಿ ನಿಂತ್ಕೊಂಡಿರೋದು. ಹೆಂಗೆ ಸಾಮಾನು ತೋರಿಸ್ಕೊಂಡಿರ್ತಾನೋ ನಮ್ಮನ್ನ ಕೆ ಹಿಡ್ದು. ಈಗ ಆ ಕಡೆ ಮಧ್ಯದಲ್ಲಿ ಹೋಗಿದೆ, ಮಧ್ಯದಲ್ಲಿ ಸ್ನಾನ ಮಾಡ್ತಾ ಈ ಕಡೆ ಬಂದೆ. ಆ್ಯಕ್ಚುಲಿ ಅಲ್ಲಿ ಒಂದು ವೀಡಿಯೋ ಕವರ್ ಮಾಡಬೇಕಿತ್ತು, ಮರ್ತ್ಕೊಬಿಟ್ಟೆ. ಬರುವಾಗ ಲಾಸ್ಟಲ್ಲಿ ಮಾಡೋದು ಅಂದ್ಕೊಂಡೆ. ಅಲ್ಲೂ ಒಬ್ಬರು ಇಲ್ಲ, ಇಲ್ಲೂ ಒಬ್ಬರು ಇಲ್ಲ, ಈ ಕಡೆ ಒಬ್ಬರು ಇಲ್ಲ, ಎಲ್ಲ ಫುಲ್ ಗಾಯಬು ಅಷ್ಟೇ. ಯಾಕೆ ಇಲ್ಲೂ ಕೂತ್ಕೊಂಡು ಕತೆ ಹೊಳಿತಾಯಿಲ್ಲ. ಇಲ್ಲಿ ಯಾವುದೋ ಒಂದು ಗಾಡಿ ನಿಲ್ಸ್ಕೊಂಡಿದ್ದಾರೆ, KA10B555 KA10B555 ಅಂತ. ಸೊ ಬಿಕ್ಕರ್ ಯಾರೂ ಇಲ್ಲ ಇಲ್ಲಿ. ಮ್ಯಾಕ್ಸ್ ಈ ಗಾಡಿ ಮುಂಚೆನೂ ಬಂದಿತ್ತು, ಕವರ್ ಮಾಡಿದ್ದೀನಿ ನಾನು ವೀಡಿಯೋ. ಸೊ ಇವ್ರು ಬಿಟ್ಟರೆ ಬೇರೆ ಯಾರಲ್ಲ. ಆ್ಯಕ್ಚುಲಿ ಅವ್ರು ಇಲ್ಲಿ ಕುತ್ಕೊಂಡಿದ್ರಲ್ಲ ಚಡ್ಡಿಗಳು ಇಬ್ಬರು, ಅವ್ರಿಗೆ ಸರಿಯಾಗಿ ಹೇಳೋಣ ಅಂತ ಅಂದ್ಕೊಂಡೆ. ಇವತ್ತು ಚಡ್ಡಿ ತೋರಿಸ್ಬಾರ್ದು, ಇನ್ನೊಂದ್ಸರಿ ನಿಂತ್ಕೊಂಡು ಬಡ್ಡೆ ಹಾಕ್ಲು ಆ ಥರ. ಅವ್ರ ಅದೃಷ್ಟ ಚೆನ್ನಾಗೈತೆ, ಎಚ್ಚೆತ್ಕೊಂಡು ಎಲ್ಲ ಗಾಯಬಾಗ್ಬಿಟ್ಟು ಅವ್ರ ಬಡ್ಡಿ ಮಕ್ಕಳು ರೆಸ್ಟೊಳಗೆ. ಹೋಗಲೇ ಸುಮ್ಮನೆ ಹೋಗಿಲ್ಲ. ಅವ್ರು ಇಷ್ಟು ಸಲ ಮರ್ಯಾದೆ ಕೊಟ್ಟು ಮಾತಾಡ್ಕೊಂಡು ಹೋಯ್ತಾ ಇದೆ. ಇವತ್ತು ಸರಿಯಾಗಿ ಪೋಣಿಸ್ಬಿಟ್ಟೋದೆ ಹೋಗ್ಬಾಗ್ಲೇ. ಗೊತ್ತಾಯ್ತು ಬಂದರು ಆ ಕಡೆಯಿಂದ ಬಂದಾಗಲೇ ಸರಿಯಾಗಿ ಪೋಣಿಸ್ತಾನೆ ಅಂತ ಗಾಯವಾಗ್ಬಿಟ್ಟಾರಲ್ಲ ಬಡ್ಡೆ. ಇದು ಚಿಕ್ಕಮ್ಮ ತಾಯಿ ಕೃಪೆ ಅಂತ ಇದ್ವಿ. ಧರ್ಮಶಾಸ್ತ್ರ ಬೊಲೆರೋ ಮ್ಯಾಕ್ಸ್ ಪಿಕಪ್. ಏನು ಡೆಕೋರೇಷನ್ ಮಾಡೋರಪ್ಪ ಒಳಗೆ. ಇಲ್ಲೆಲ್ಲ ಏನು ನೋಟಿಸ್ ಮಾಡಬೇಕಾಗಿರೋದು ಅಂದರೆ ಚಿಕ್ಕಮ್ಮ ತಾಯಿ ಕೃಪೆ ಇದೆ, ಅದ್ರ ಕೆಳಗಡೆ ಮಲೆ ಮಹದೇಶ್ವರ ಸ್ವಾಮಿ ಪ್ರಸನ್ನ ಇದೆ. ಆದರೆ ಚಿಕ್ಕಮ್ಮನ ಕೆಳಗಡೆ ಮಲೆ ಮಹದೇಶ್ವರ ಇರೋದು. ಸೊ ಬನ್ನೂರು ಯೂರಿನ್ ಫಾರ್ಮುಲಾದಲ್ಲಿ ಇರುತ್ತೆ ಅಂತ ಅನಿಸಿಕೆ ನೋಡೋದು. ಅದಕ್ಕೆ ಬನ್ನೂರು ಹೋಗೋಕ್ಕೆ ಮುಂಚೆ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಇಲ್ಲೇ ಮಾಡಿ ಮುಗಿಸಿ ಹೋಗ್ತಾ ಇರೋದು. ನಾನು ಹೇಳಿಲ್ವಾ ನಮ್ಮ ಮುಂಚಿನ ಹೆಸರು ನೋಡಿದ್ದೀನಿ ಅಂತ. ಇದು ಆರ್ಡಿನರಿ ಪ್ರತಿಭೆ ಅಲ್ಲ, ಅದು ಸಾಂಗ್ ಪ್ಲೇ ಮಾಡ್ಕೊಂಡಿದ್ದಾನೆ ಒಳಗೆ. ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಹೋಟೆಲ್ ಚೆಕ್ ಮಾಡ್ತಾಯಿದ್ದಾನೆ. ಸೌಂಡ್ ಬರ್ತಾಯಿದೆ ಕಡಿಮೆ, ಸ್ವಲ್ಪ ಇನ್ನೂ ಜೋರ ಬರ್ತಾಯಿತ್ತು ಮುಂಚೆ.
ಪಾದಗಳು ತೋರಿಸ್ತಾ ಇರೋದು. ಸೌಂಡ್ ಕೇಳಿಸ್ಕೊಳ್ಳಿ, ಹಾಗೆ ಹಾಡುಗಳದ್ದು ಸೌಂಡ್ ಇಲ್ಲಿವರೆಗೂ ಬರ್ತಾ ಇದೆ. ಸೈಕಲ್ ಹುಡ್ಕೋಯ್ತಾ ಇರೋದು ಗುರು, ಅದ್ಭುತ. ಪ್ರಪಂಚದ 8ನೇ ಅದ್ಭುತ ಅದು. ಇಲ್ಲಿಂದ ಸೌಂಡ್ ಮಾಡ್ಕೊಂಡು ಬಂದ, ಏನಪ್ಪ ಸೌಂಡ್ ಅಂತ ಮೇಲಕ್ಕೆ ನಂತ್ಕೊಂಡ್ರೆ ಸೈಕಲ್ ಹೊಡ್ಕೊಂಡು ಹೋಗ್ತಾನೆ ಫುಟ್ಪಾತಲ್ಲಿ. ಏನೇನೆಲ್ಲ ಮಾಡ್ತವೆ ಇವು ತಲೆ ಕೆಡಿಸೋಳೆ ಮಕ್ಕಳು, ಶಿವನೇ. ಯಾರೋ ಮುಸ್ಲಿಮ್ ಓಡಿಸ್ತಾ ಇರೋದು ಅದು ಮುಂದೆ. ಎಲ್ಲೋ ಕಲರ್ ಅದು. ಪ್ರಕಾಶ್ ಬಾಲಂಗಚ್ಚು ಅಲ್ಲ ಅವಡ. ಈ ಭೂಮಿ ಬಿಲ್ಲಿ ಅಲ್ಲಿ ಏನು ಸಿಗ್ತಾರೆ ಇವರಂತೂ ಸಿಗ್ತಾರ. ಕಿಂಗ್ ಕರ್ನಾಟಕ ಸಿಲ್ಕ್ ಸೆಂಟರು ದಾರಿ ಇವಾಗ ಕೃಷ್ಣ ಇದ್ದಾನಲ್ಲ ವಯ್ಯ ಚಾಮುಂಡಿ ಬೆಟ್ಟ, ಅವನ ಬಾಲಂಗಚ್ಚು. ನೋಟಿಸ್ ಮಾಡ್ಬೇಕು, RCBಯಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಯೆಲ್ಲೋ ಕಲರ್ BMW ಟಾಪ್ಲೆಸ್ ಕಾರ್ ಹೋಗಿದ್ದು, ಮತ್ತು ಮನೆ ಯೆಲ್ಲೋ ಕಲರ್ ಹಾಕ್ಕೊಂಡಿರೋದು ಮುಸ್ಲಿಮ್ಸ್. ಅಲ್ಲಿ ಸೊನ್ನೆ ಗೆನ್ನೆ ಎಲ್ಲ ಮಾಡ್ತಾವೆ ನಾವು. A1226 ಗಾಡಿ ಅದು, ಸ್ಪ್ಲೆಂಡರು. ಸ್ಪೀಡಲ್ಲೂ ಇದ್ದ, ಹೊಡ್ಕೊಂಡು ಹೋಗ್ತಾ ಇದ್ದ ಸೀದಾ. ನಾನು ಹಿಂದಕ್ಕೆ ರೋಡಿಂದ ಕೆಳಕ್ಕೆ ಹೋಗಿಲ್ಲ ಅಂದಿರೋ ಸಿಮ್ ಹೊಡ್ಕೊಂಡೇ ಹೋಗ್ತಾ ಇದ್ದ ಅವನು. ಸುರೇಶ್ ಗಾಡಿ. ಅಲ್ಲೇ ಜಾಗ ಫಿಲಪ್ ಬೇಕಾದ ಫಿಲಪ್ ಆಗಿರ್ತೈತಲ್ಲ, ಕುತ್ಕೊಳ್ಳೋದು ನಾವು ಕುತ್ಕೊಳ್ಳೋ ಜಾಗ ಇಲ್ಲದೆ ಇರಲಿ ಅಂತ. ಅಲ್ಲಿ ಫಿಲಪ್ ಆಗಿದೆ. ಇಲ್ಲಿ ಇದು ಬರುತ್ತಲ್ಲ, ಟ್ರೈನ್ ಬರುತ್ತಲ್ಲ, ಸೊ ನೆರಳಲ್ಲೆಲ್ಲೂ ಜಾಗ ಇಲ್ಲ. ಎಲ್ಲ ದೇವಸ್ಥಾನದಲ್ಲಿ ಗಿಡ ತೆಗ್ದು ಇಲ್ಲಿ ನೆರಳಲ್ಲಿ ಬಳಿ ಮಲಿಕೊಂಡಿದ್ದೆ. ಹೊಡಿ ಟ್ರೈನ್ ಮೇಲೆ ಹತ್ಕೊಳ್ತಾರೆ. ಮಾಡೋಕ್ಕೆ ಏನೂ ಕೆಲಸ ಇಲ್ಲ ಇದೆ, ಬೆಳಗ್ಗೆ ಸಾಯಂಕಾಲ ಗಂಟ ಎಲ್ಲೆಲ್ಲಿ ಬಿಟ್ಟಿಗೆ ಏನೇನು ಸಿಗುತ್ತೆ ಅಲ್ಲೆಲ್ಲ ತಿನ್ಕೊಂಡು ಸುಮ್ಮನೆ ಸುತ್ತದ. ಅವನು ಚಡಿ ತೋರಿಸೋದಕ್ಕೋಸ್ಕರ ಸಾಹಸ ಮಾಡಿಸ್ಬೋದು. ಬೆಳಿಗ್ಗೆ ಫಾಟ್ ಆಗ್ತಾನೆ. ಟಿಕೆಟ್ ತಗೊಂಡಿನಿ, ಹೋಗಿ ಮಾಡ್ತೀನಿ ಬಿಡು. ಟಿಕೆಟ್ ತಗೊಂಡವನ ತಗೊಳ್ಳೋಣ. ಟಿಕೆಟ್ ತಗೊಳ್ಳೋದಕ್ಕೆ ಸದ್ಯದಲ್ಲಿ ಓಡಾಡ್ತಾವ ನನಗೆ ಗೊತ್ತಿಲ್ಲ. ಲೌಡಕ್ಕೆ ಬಾಲ ಅವನು ಆರ್ಡಿನರಿ ಅಲ್ಲ ಗುರು, ಇಷ್ಟು ಆರ್ಡಿನರಿ. ಬೊಗಳ್ಕೊಂಡು ಸಾಯ್ತಾನೆ ಒಂದೇ ಸಮ.
ಭೂಮಿ ಮೇಲೆ ಇಂಥ ಅದ್ಭುತಗಳು ನಡೀತವೆ. ಬರೀ ಸೌಂಡ್ ಮಾಡ್ತಿರೋದು. ನಮ್ಮ ದೇಶದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಐತೆ ಅವರು. ಅದರಲ್ಲಿ 60% ನನಗೆ ಪ್ರಕಾರ ಒಂದು 50% ಇಂಥ ಬಡಿತವೆ. ಮಾಡೋಕ್ಕೆ ಏನೂ ಕೆಲಸ ಇರಲ್ಲ. ಅವರಪ್ಪ ಎಲ್ಲ ಹುಚ್ಚು ಓದ್ಬಿಟ್ಟೋಗಿರ್ತಾನೆ. ಅವ್ನ ಮಗನೊಬ್ಬನು ಹುಡ್ಸಿರ್ತಾನೆ, ನನ್ನ ಮಗ ಇಲ್ಲಿ ಬಂದು ಹುಚ್ಚು ಹೋಗಲಿ ಅಂತ ಅಷ್ಟೇ. ಅದೊಂದು ಕಾರ್ಯ ಸಾಧಿಸೋಕ್ಕೋಸ್ಕರ ಮಕ್ಳು ಹುಡ್ಸಿರ್ತಾರೆ. ಒಬ್ಬ ವ್ಯಕ್ತಿ ಒಂದು ದಿವಸ 2 ಕರ ಒಂದು ದಿವಸ 2 ಎಮ್ಮೆ ಸಾಕಿದ್ರೆ 3 ಜನ ಮಕ್ಳು ಹುಟ್ಟಿಸ್ಬಿಟ್ಟು 3 ಜನಕ್ಕೆ ಒಂದೊಂದು ಕೊಡ್ತಾನೆ. ನಮ್ಮ ದೇಶ ಅದಕ್ಕೆ ಪಾಪ್ಯುಲೇಷನ್ ಜಾಸ್ತಿ ಇರೋದು. ಲೌಡ್ ಸ್ಪೀಕರ್ ಬರಲ್ಲ ಲೌಡಾಬಲ್ಗೆ. ಇಲ್ಲಿಂದ ಎಲ್ಲಿಗೆ ಹೋದ್ರಿಂತ ಬಡ್ಡೆ ಐಕ್ಲೆ ಕಾಟ ಅಂತ ತಪ್ಪಲ್ಲ. ಕೈಗೆ ಮೇಲೆ ಹಾಕೋಬಿಟ್ಟು ಆಮೇಲೆ ಇಲ್ಲಿ ಭರ್ಜರಿ ಬೇಟೆ ಹೆವಿ ಹಬ್ಬ ನಡೆದಿದೆ. ಅದೆಲ್ಲ ನಾವು ಬರೋಕ್ಕಿಂತ ಮುಂಚೆ ನಕ್ಷತ್ರ K03 AB1715 ವೆಜ್ಗೆ ಒಂದಿದೆ ಮತ್ತು ಪಲ್ಯ ಇದೆ. ಇಲ್ಲಿ ತಾವು ಒಂದು ನೋಟಿಸ್ ಮಾಡಬೇಕಾಗಿರೋದು ಅಂದರೆ ಸುಮಾರು ಒಂದು ವಾರದಿಂದ ನಾನು ಇಲ್ಲಿ ಬಂದಾಗಲೆಲ್ಲ ಪಲ್ಯ ಸಿಗುತ್ತೆ. ಬರೀ ಪಲ್ಯ, ಬೇರೆ ಏನೇನು ಇರೋಲ್ಲ, ಎಲ್ಲ ಖಾಲಿ ನಾವು ಪಲ್ಯ ಒಂದು ಥರ. ಔಡಿ ಕಾರು ಆ್ಯಕ್ಚುಲಿ ಇವತ್ತು ಎಷ್ಟೊಂದು ಔಡಿ ಕಾರ್ಗಳು ನೋಡಿದ್ದೀನಿ. ಎಷ್ಟೊಂದು, ಒಂದಲ್ಲ ಎರಡಲ್ಲ, ಎಷ್ಟೊಂದು ಮೋರ್ ದೆನ್ 10 ವೆಹಿಕಲ್ಸ್ ಔಡಿ ವೆಹಿಕಲ್ ನೋಡಿದ್ವಿ. ಆ ಕಡೆ ಈ ಕಡೆ ಸುತ್ತಮುತ್ತ ಓಡೋಕ್ಕಾಗಲ್ಲ. ಇವ್ರು ಆ್ಯಕ್ಚುಲಿ ಇದೆಯಲ್ಲ, ಅದು ಹೆಸರನ್ನ ದೇವಗಡ ಸರ್ಕಲ್, ಅಲ್ಲಿ ಹುಡುಗಿರು ಬಟ್ಟೆ ಹಾಕೋ ನಾವು
ಇವಾಗ ಕಾಣಿಸ್ತಾ ಇದ್ದಾರೆ. ಇದು ನಡ್ಸ್ಕೊಂಡಿರೋದಲ್ಲ ಬಸ್ಸುಗಳು ಅದೇ ತೋರಿಸ್ತಾನೆ ಪೇಂಟಿಂಗ್ ಮಾಡ್ತಾರಲ್ಲ ರಾತ್ರಿನಲ್ಲಿ ರೈಟ್. ಫಾರಿದರ್ ಕಾಡ್ತವನ ಇಲ್ಲ ಏನೋ ಮಾರ್ಕೆಟಿಂಗ್ ಒಂದು AB 6575 08 ನಂಬರ್ ಇದೆ. K09 AB 6575. ಆ್ಯಕ್ಚುಲಿ ಸ್ಟೋರಿ ಏನಂದರೆ ಮಲ್ಬಾರ್ ಹತ್ರ ಊಟ ಇಸ್ಕೊಳಕ್ಕೆ ಹೋಗ್ತಿದ್ದ ಅಂಡರ್ ಕನ್ಸ್ಟ್ರಕ್ಷನ್. ಆವಾಗ ಎಲ್ಲೇ ಸ್ಟೋರಿ ಇಲ್ಲ. SRK ಗಾಡಿ ಸಾರಿ ಇಟಾಚಿ ಕೆಲಸ ಮಾಡ್ತಿರೋದ್ರಲ್ಲಿ ಇದು ಅವರೆಲ್ಲ ಕೆಲಸ ಮಾಡ್ತಿರೋದು ಅದಕ್ಕೆ ಅಂದರೆ ಆ್ಯಟಿಟ್ಯೂಡ್ ಜಾಸ್ತಿ ಮಾಡಿದ್ದೇನಕ್ಕೆ ಅಂದರೆ ಮಲ್ಬಾರ್ದು ಊಟ ಇಸ್ಕೊಳಕ್ಕೆ ಹೋಗಿಲ್ಲ ನಾನು. ಈಗ ಆ್ಯಕ್ಚುಲಿ ಮಲ್ಬಾರ್ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋ ಸಮಯ ಇದು ಇನ್ನೂ ಹೋಗಿಲ್ಲ. ನಾನು ಹೋಗಿ ಅಲ್ಲಿ ಊಟ ಇಸ್ಕೊಳ್ಳೋದೇ ಕಾರಣಕ್ಕೆ ಅಕ್ಷಯ ಪಾತ್ರದಲ್ಲಿ ಊಟ ಖಾಲಿ ಮಾಡಿರೋದು. ಸೊ ಡಿನ್ನರ್ ಇಲ್ಲ. ಸೊ ನನಗೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಲಂಚ್ ಇಲ್ಲ. ಮಲ್ಬಾರ್ ಹತ್ರ ಊಟ ಇಸ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಡಿನ್ನರ್ ಇಲ್ಲ. ಸೊ ಈ ಥರ ಏನೋ ಪರಿಸ್ಥಿತಿ. ಇದು ಅಷ್ಟು ಆರ್ಗನೈಸ್ಡ್. 46A 479 ಗಾಡಿ ಇದು ಆರ್ಗನೈಸ್ಡ್. JB 2064 ಗಾಡಿ ಮುಸ್ಲಿಮ್ಗಳ ಒಳಗಿರೋರು. ಹೆಡ್ಲೈಟ್ ಆರ್ಗನೈಸ್ಡ್ ಆರ್ಡರ್ ಮಾಡಿದ್ದು ಆರ್ಗನೈಸ್ಡ್. ಹೆಡ್ಲೈಟ್ ಆರ್ಗನೈಸ್ಡ್ ಆಗಲಿ ಹೆಡ್ಲೈಟ್ ಶುರು. ಸೌಂಡ್ K55A 2827 ನಾನು ಲೌಡಾಗಿ ಗಾಡಿ ಓಡಿಸ್ಕೊಂಡು ಬಂದಿರೋ. ಒಳ್ಳೆ ವಿಷುವಲ್ ಮಿಸ್ ಆಗೋಯ್ತು. ಅಪಾಚಿ RTR ಗಾಡಿ ನಿಂತ್ಕೊಂಡಿತ್ತು, ಅಲ್ಲಿ ಕವರ್ ಮಾಡಿದ್ದೆ. ಮತ್ತಿಲ್ಲಿ ಸಡನ್ನಾಗಿ ನನಗೆ ಪಾಸ್ ಮಾಡ್ಕೊಂಡು ಇಬ್ಬರು ಹೋದ್ರು, ವೆಹಿಕಲ್ ಹೋದರು. ಒಂದು ಆಟೋ ಮತ್ತು ಇನ್ನೊಂದು MH ಗಾಡಿ, ಮಹಾರಾಷ್ಟ್ರ ಗಾಡಿ. ಸೊ ಎರಡೂ ಮಿಸ್ ಆಗೋಯ್ತು ಇಲ್ಲಿ. ಆದರೆ ಬೇರೆ ಸಿಗ್ತಾ ಇದೆ ಇಲ್ಲಿ ಪ್ಯಾಕೆಟ್ ಕವರು. ಅವ್ನು ಹೋಗೋ ಲೈನ್ ನೋಡಿ. ಆ್ಯಕ್ಚುಲಿ ಸ್ಟೋರಿ ಏನಂದರೆ ಅದೇ ಕಂಟಿನ್ಯೂಟಿ ಮುಸ್ಲಿಮ್ಸ್ದು ಮುಂದೆ ಡೇಟಲ್ಲಿ ಥೀಮ್ ಅದು. ಏನು ಹೇಳೋದಪ್ಪ ಅದು ಮಲ್ಬಾರ್ ಹತ್ರ ಊಟ ಇಸ್ಕೊಳ್ಳಿಲ್ವಲ್ಲ, ಅದಕ್ಕೋಸ್ಕರ ಅದೆಲ್ಲ ನಡೀತಾ ಇರೋದಲ್ಲ. ಮುಂದೆ ಬರ್ತಾ ಇದ್ದಾನಲ್ಲ ಅವನು ಥೂ ಹಂಗೆ ಹಿಂಗೆ ಅಂತ ಬೈಕೊಂಡು ಉಟ್ಕೊಂಡೆಲ್ಲ ಓಡಾಡ್ತಾನೆ ಅವನು. ಎದುರಿಗೆ ಬೈಕೊಂಡು ಓಡಾಡೋದು. ಇಂದು ಅಷ್ಟೇ ತಲೆ ಸರಿಗೈತೆ ಏನೂ ಇಲ್ಲ. ಸುಮ್ಮನೆ ಅವಾಚ್ಯ ಶಬ್ದಗಳಲ್ಲಿ ಬೈಕೊಂಡು ತುಪ್ಪಕ್ಕಂತ ಉಟ್ಕೊಂಡು ರೋಡಲ್ಲೆಲ್ಲ ಓಡಾಡೋದು ಇನ್ನೂ ಅಭ್ಯಾಸ ಅಭ್ಯಾಸ ಅನ್ನೋದಕ್ಕಿಂತ. ಮತ್ತು ಇನ್ನೊಂದು ನಾನು ಮಲ್ಬಾರ್ ಹತ್ರ ಊಟ ಇಸ್ಕೊಳ್ಳಿಲ್ವಲ್ಲ, ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇಲ್ಲಿ ಅಕ್ಷಯ ಪಾತ್ರದಲ್ಲಿ ಊಟ ಕ್ಲೋಸ್ ಮಾಡಿಬಿಟ್ಟಿದ್ದು ಅದಕ್ಕೋಸ್ಕರನೇ. ಕೇವಲ ಮೊಸರು ಬಜ್ಜಿ ಮತ್ತು ಇದು ಹೆಸರು ಹೇಳೋದು ಮೊಸರು ಎರಡೂ ಇಟ್ಕೊಂಡಿದ್ರು. ಯಾವುದೋ ಭರ್ಜರಿ ಬೇಟೆ ಆಡ್ಕೊಂಬಂದಾನೆ ಎಲ್ಲ ಫಂಕ್ಷನಲ್ಲಿ. ಒಂದು ಅಂಡೆ ತುಂಬ ಮಜ್ಜಿಗೆ ಐತೆ, ಒಂದು ದೊಡ್ಡ ಅಂಡೆ ತುಂಬ ಮಜ್ಜಿಗೆ ಐತೆ, ಒಂದು ತಪ್ಪಲೆ ತುಂಬ ಇದಿದೆ, ಮೊಸರು ಬಜ್ಜಿ ಇದೆ, ರೈತ ಇದೆ. ಇದು ಮಾತ್ರ ಇಲ್ಲ, ವೈಟ್ ರೈಸ್ ಮತ್ತು ರೈಸ್ ಇಲ್ಲ ಅಷ್ಟೇ. ವೈಟ್ ರೈಸು ಆಳು ಮುಡಿ ಎಲ್ಲ ಖಾಲಿ ಮಾಡಿದ್ದಾರೆ. ಎಲ್ಲ ಐಟಮ್ ಇತ್ತು. ವೈಟ್ ರೈಸ್ ಇದೆ, ಗೀ ರೈಸ್ ಇದೆ, ಎಲ್ಲ ಇದೆ, ಎಲ್ಲ ಖಾಲಿ ಮಾಡಿದ್ದಾರೆ. ಸೊ ಅದನ್ನೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಅವರು. ಅಂದರೆ ಹೇಳೋದು ಮಲ್ಬಾರ್ ಹತ್ರ ಊಟ ಇಸ್ಕೊಂಡಿದ್ರು, ಅದಕ್ಕೆ ಊಟ ಇಲ್ಲ. ಇದು ಆ್ಯಕ್ಚುಲಿ ಇದನ್ನೇ ವೀಡಿಯೋ ಆಲ್ರೆಡಿ ಸುಮಾರು ಈ ಪ್ರೀವಿಯಸ್ ಶಾರ್ಟಲ್ಲಿ ಅದನ್ನೇ ಹೇಳಿದ್ದೀನಿ. ದ್ರೋಣ ಅದು ಇವತ್ತಿನ ಕಥೆ ಅಷ್ಟೇ ಅಲ್ಲ, ಇದು ವರ್ಷಾನುಗಟ್ಟಲೆಯಿಂದ ನಡೀತಾರ. ಇದು ಲೋಡ ಇವನು ಆರ್ಗನೈಸ್ಡ್ ಇವನು. EF 8355 ಗಾಡಿ ಅದು. ಅಲ್ಲಪ್ಪ ಪಚ್ಚ ಹಿಂದೆ ಹೇಳಿಲ್ವಾ ಪಂಚ. ಇಲ್ಲಿ ಒಂದು ಪಂಚ ಏನೋ ಪಂಚಾಯತಿ ಮಾಡ್ತಾವ. ಆರ್ಗನೈಸ್ಡ್ ಇವ. ಡ್ರೋನು ಏನೋ ನಡೀತಾ ಇದೆ.
ಏನೋ ಪೇಂಟಿಂಗ್ ಮಾಡಿದ್ದಾರೆ, ಡ್ರೋನ್ ಹಾಕ್ಕೊಂಡೆ ನಡೀತಾರೋ. ರಂಗೋಲಿ ಅದು, ಪೇಂಟಿಂಗ್ ಅಲ್ಲ, ರಂಗೋಲಿ. ಆ ಮುದಿಯ ನನ್ನ ಮಗ ಒಬ್ಬ ಬಸ್ ಹತ್ಕೊಂಡವರು ಒಳಗಡೆ ಪಾಸ್ ಆಗ್ತಾ ಇದ್ದಾನೆ, ಹಿಂಗಡೆ ಬರ್ತಾ ಇದ್ದಾನೆ. ಲೇಡಿ ಸೀಟಲ್ಲಿ ಹತ್ಗಡೆ ಅವನು ನಮ್ಮನ್ನು ತುಳ್ನಾಕಿ ಹರ್ಸೋಳ ಮಗ. ಇದ್ದೇ ಸ್ಪಾಟಲ್ಲಿ ಒಂದು ಹುಡುಗಿ ಒಂದು ಸರಿ ಊಟ ಚೆಲ್ಲಿಸ್ಬಿಟ್ಟೋಗಿಲ್ಲ, ಕೈಲಿ ಊಟ ಉಟ್ಕೊಂಬರ್ತಾ ಇದ್ದೆ. ಸೊ ಬಸ್ಸು ಹತ್ತ ನೆಪದಲ್ಲಿ ಬಂದು ಗುದ್ದಿ ನನ್ನ ಕೈಯಲ್ಲಿದ್ದು ಊಟ ಎಲ್ಲ ಕೆಳಗೆ ಚೆಲ್ಬಿಟ್ಟು ಓಡೋಕೆ ಬಸ್ ಹತ್ಕೊಂಡಿಲ್ಲ ಸೂಳೆ ಮಗಳು. ಅದನ್ನು ಕವರ್ ಮಾಡಿದೆ. ಆ್ಯಕ್ಚುಲಿ ಆ ಹುಡುಗಿ ಕವರ್ ಆಗಿರೋದು ಡೌಟ್ ಇದೆ. ಸೊ ಅದನ್ನು ನೆನಪಿಸೋಕ್ಕೋಸ್ಕರ ಅವನು ಮಾಡ್ತಾ ಇರೋದು. ಮಲ್ಬಾರ್ ಅಲ್ಲಿ ಹೋಗಿ ಮತ್ತೆ ಊಟ ಇಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸರಿ ಈ ಥರ ನನ್ನ ಕೈಯಲ್ಲಿದ್ದು ಊಟನೂ ಚೆಲ್ಲಿದ್ರು. ಸೊ ಅದನ್ನು ನೆನಪಿಸ್ತಾ ಇರೋದು ಅವನು ಸೂಳೆ ಮಗ. ಮಲ್ಬಾರ್ ಹೆಸರಲ್ಲಿ ನನಗೆ ಎಷ್ಟು ಕಾಟ ಕೊಟ್ಟಾರ ಗೊತ್ತಾ? ರೂಪ ಅಂತ ಇದೆ ಗಾಡಿ ಮೇಲೆ, KA10A 4423 ಗಾಡಿ ಅದು. ಮಲ್ಬಾರ್ ಹೆಸರಲ್ಲಿ ನನಗೆ ಎಷ್ಟು ತೊಂದರೆ ಕೊಟ್ಟವ್ರೆ ಅಂದರೆ ಸೂಸೈಡ್ ಮಾಡ್ಕೊಂಬಿಡ್ಬೇಕು ಆ ರೇಂಜಲ್ಲಿ ಕಾಟ ಕೊಟ್ಟಾರೆ ಗುರು. ಅಯ್ಯಪ್ಪ, ಸಾಬ್ರು ಸುರೇಶ ಮತ್ತು ಮುಸ್ಲಿಮ್ ಇವನು ಖಂಡಿತ. R8936 ಗಾಡಿ ಅದು, ಅವನು ಖಂಡಿತ ಮುಸ್ಲಿಮ್ ಅವನು. ಬೆನೇಲಿ ಗಾಡಿ ಅದು, ಬೆನೇಲಿ ಅಡ್ವೆಂಚರ್ ಆರ್ಗನೈಸ್ಡ್ ಲೋಡೆ. ಬೆನೇಲಿ ಅಡ್ವೆಂಚರ್ ಗಾಡಿ ಅದು, ಒಳ್ಳ 1 ಪೀಸ್ 1 ಇದು ಎತ್ತಿಸ್ಬೇಕು ಬಿಡು. ಹರೀಶ್ದಿತ್ತು ಆ್ಯಕ್ಚುಲಿ, ಇಲ್ಲಿ ಹರೀಶ್ ಗೌಡ MLA ಅವನದಿತ್ತು. ಆಗಲೇ ರಘುಲಾಲ್ದು ಹಾಕೊಂಬಿಟ್ಟವ್ರೆ. ಇವರು ರಘುಲಾಲ್ದು ಫುಟ್ಪಾತ್ ಜಾಗಗಳಲ್ಲಿ ಜುಪಿಟರ್ ರಾಜೇಶ ಬಾಲಗೋಚಿ ಮತ್ತು ಇವನು ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಬಾಲಗೋಚಿ ಇವನು ಇಬ್ಬರು. ಆ್ಯಕ್ಚುಲಿ ಇವನಿಗೆ ಕವರ್ ಮಾಡೋಕ್ಕೆ ನಾನು ಬಂದಿದ್ದು. ಅವನು ಆಟೋಮೆಟಿಕಾಗಿ ಬಸ್ಸಿಗೆ ಹಾಕೊಂಡ. ಅಲ್ಲಿ ಇದು 2 ಇದೆ. ಇವೆಲ್ಲ ಏನು ಫುಟ್ಪಾತ್ ಮೇಲೆ ಇವೆಲ್ಲ ಕವರ್ ಮಾಡಿ ಎತ್ತಿಸ್ಬೇಕು ಗುರು, ಖಂಡಿತ ಎತ್ತಿಸ್ಬೇಕು. ಸಿಕ್ಕಾಪಟ್ಟೆ ತೊಂದರೆ ಕೊಡೋಕ್ಕೆ ಅಂತಲೇ ಕಾರ್ನರಲ್ಲೇ ಕರೆಕ್ಟಾಗಿ ಹಾಕೋತಾರೆ ಗುರು, ಕಾರ್ನರಲ್ಲೇ ಹಾಕೊತಾರೆ. ಯಾಕೆಂದರೆ ಬೇರೆಯವ್ರಿಗೆ ತೊಂದರೆ ಕೊಡೋದಿರಲಿ, ಅವ್ರಿಗೆ ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಲ್ಲ ಜನಗಳದ್ದು. ಇಲ್ಲೂ ಅಷ್ಟೇ, ಕಾರ್ನರಲ್ಲಿ ಗುಂಡಿ ಹೊಡೆದಿದ್ದಾರಲ್ಲ, ಇದು ಗುಂಡಿ ಹೊಡೆದು ವರ್ಷದ ಮೇಲೆ ಆಯಿತು. ಇದು ಗುಂಡಿ ಮಿಶಿಲ್ಲ, ಇದು ಬೇಕಂತಲೇ ಹೊಡೆದಾಕಿರೋದು, ಮುಚ್ಚೋದು ಇಲ್ಲ ಅದನ್ನು. ಯಾಕಂದರೆ ಇದೆಲ್ಲ ಆರ್ಗನೈಸ್ಡ್ ಇದು. ಯಾಕಂದರೆ ರೋಡಲ್ಲಿ ಡೈಲಿ 3 ಸರಿ ಓಡಾಡ್ತೀನಿ ನಾನು, ಅದಕ್ಕೋಸ್ಕರ ಉಳಿಸ್ಕೊಂಡಿರೋದು ಅದನ್ನು. ನೀವು ಬೇಕಾದ್ರೆ ನೋಡಿ, ನಾನು ಎಷ್ಟೊಂದು ಸರಿ ಈ ರೋಡಲ್ಲಿ ಓಡಾಡಬೇಕಾದ್ರೆ ಅದನ್ನು ತೋರಿಸ್ತಾ ಇರ್ತೀನಿ. ಅಲ್ಲಿ ಅವನ ತುಳ್ನಾಕೆ ಚಡ್ಡಿ ತರ್ಸೋಕ್ಕೋಸ್ಕರ ಇಷ್ಟೆಲ್ಲ ಮಿಡ್ರಿಗೆ ಆಟ ಆಡ್ತಿರೋದು. ಅಲ್ಲಿ ಮುಸ್ಲಿಮ್ KS2 MD 1942. ಮುಸ್ಲಿಮ್ಸ್ ಕಾಮನಾಗಿ MD ಯೂಸ್ ಮಾಡ್ತಾರೆ ಮೊಹಮ್ಮದ್ಗೋಸ್ಕರ. ಮುಂದೆ ಡೇಟ್ ಆಗ್ತೀವಿ, ಅದು ಮುಂದಿನ ತೋರಿಸ್ತೀವಿ ಅಂತ. ಆ್ಯಕ್ಚುಲಿ ಹೇಳಿಲ್ವಾ ಮುಸ್ಲಿಮ್ಸ್ ಹೆಸರಲ್ಲಿ ಎಷ್ಟು ತೊಂದರೆ ಕೊಟ್ಟವ್ರೆ ಅಂದರೆ, ಅಲ್ಲೊಬ್ಬ ಹೆಲ್ಮೆಟ್ ಹಾಕಿ ಹುಚ್ಚಿ ಹೋಯ್ತು ಅನ್ನಿಸ್ತಳ ಮಗ. ಮುಸ್ಲಿಮ್ಸ್ ಹೆಸರಲ್ಲಿ ಎಷ್ಟು ಕಟ್ಟ ಕೊಟ್ಟವ್ರೆ ಅಂದರೆ, ಪ್ರತಿ ದಿವಸ ಸಾಯಂಕಾಲ ಊಟ ಕಟ್ ಮಾಡಿದ್ದಾರೆ. 1 ದಿನ 2 ದಿನ ಅಲ್ಲ, ವರ್ಷಾನ್ಗಟ್ಲೆಯಿಂದ. ನಾನು ಮೈಸೂರಿಗೆ ಬಂದು 3 ವರ್ಷ ಆಯ್ತಲ್ವ. ಮಲ್ಬಾರ್ ನನಗೆ ಯಾವತ್ತು ಸಿಕ್ಕಿದ್ರು ಅವತ್ತಿಂದ ಇವತ್ತುವರೆಗೆ ನನಗೆ ಸಾಯಂಕಾಲದ ಊಟ ಕಟ್ಟಾಗಿರೋದೆ ಮಲ್ಬಾರಿಂದಾಗಿ. ಮ್ಯಾಗ್ನೆಟ್ ಗಾಡಿ, ಸರ್ ಮ್ಯಾಗ್ನೆಟ್ ಮಲ್ಬಾರ್ ಹತ್ರ ಊಟ ಇಸ್ಕೊಳ್ಳಿ ಏಕಮಾತ್ರ ಕಾರಣಕ್ಕೋಸ್ಕರ ನನಗೆ ಊಟನೇ ಕೊಟ್ಟಿಲ್ಲ ಸಾಯಂಕಾಲದ ಡಿನ್ನರ್. 1 2 ಅಲ್ಲ 3 ವರ್ಷದಿಂದ. ಮಲ್ಬಾರ್ದು ದೊಡ್ಡ ಕಥೆನೇ ಇದೆ, ಹೇಳ್ತೀನಿ ಸಂಡೆ. M562 ಮುಂದೆ ತುಳ್ನಾಕ್ ಕೇಳಿದ್ರು ಮುಂದೆ ಅಂದ್ಕೊಂಡು ಒಂದೇ ಸಮಸ್ಯೆ ಆಯ್ತಾವಳೆ. ಈ ಮುಂಡಿಯರನ್ನು ಹಿಡಿಬೇಕಿತ್ತು. ಆ್ಯಕ್ಚುಲಿ ಅವಾಗಲೇ ಹಿಡಿಯೋಕ್ಕೆ ಹೋಗಲಿಲ್ಲ ನಾನು. ಕ್ಲೋಸ್ ಫೈಟ್ ಅದು ಮುಂದೆ ರಾಂಗ್ ಮೇಲೆ ಬರ್ತಾ ಇರೋದು ಮೇಡಮ್ ಅವರು. ಆ್ಯಕ್ಚುಲಿ ನಾನು ಲೇಟ್ ಆಗೋದೇ ಇಲ್ಲೇ, ನನಗೆ ಹೊಡ್ಕೊಂಡು ಹೋಗ್ತಾ ಇಲ್ಲ ಅವಳು. ಆ್ಯಕ್ಚುಲಿ ಒಂದು ಕಾರು ಐತಲ್ಲ, ಫುಲ್ ಜಿಂಚಕ್ ಕಲರ್ ಐತಲ್ಲ, ಅದು ಓಷನ್ ಬ್ಲೂ ಆ್ಯಕ್ಚುಲಿ ಅದು. ಸೊ ಅದೇನಕ್ಕೆ ತೋರಿಸ್ತಾ ಇರೋದು ಅಂದರೆ ರಾಜೇಶ್ ಮಲಮುಚ್ಚಿ. ಯಾರು ನೋಡೋದು ಇವನೇ ಇರಬೇಕು ಗುರು. ಅಯ್ಯಪ್ಪ, ಗಾಡಿ ನಂಬರು ಮರ್ತಾಯಿತ್ತು. ಹಿಂದ್ಗಡೆ ಇರುತ್ತೆ ಅಂತ ಅಂದ್ಕೊಂಡೆ, ಹಿಂದ್ಗಡೆ ಗಾಡಿ ನಂಬರ್ ಇಲ್ಲ. ವಾಚಿನ ಇಬ್ಬರು ಸಿಗ್ತಾರೆ. ಹೌದು, ಶಿಟ್, ಗಾಡಿ ನಂಬರ್ ಇಲ್ಲ. ಅದುವೆ ಬನ್ನಿದು ಊಟ ಬಾಕ್ಸ್ ಒಂದು ಎತ್ಕೊಂಡು ಹೋಗೋರು. ಯಾಕಂದರೆ ಬಾಕ್ಸ್ ಇವತ್ತು ದಿವಸ ತೂಕ KGಗೆ ಎಷ್ಟೋ ದುಡ್ಡು ಕೊಡ್ತಾರೆ ಅದಕ್ಕೆ. ನೆನ್ನೆನೇ ಪರವಾಗಿಲ್ಲ, ಅಟ್ಲೀಸ್ಟ್ ರೋಡಲ್ಲಿ ಯಾರು ಊಟ ಬಿಸಾಕಿದ್ರೆ, ಇವತ್ತು ರೋಡಲ್ಲಿ ಊಟ ಇಲ್ಲ. ಅಂದರೆ ಬಿಸಾಕಿರೋ ಊಟನೂ ಇಲ್ಲ. 6ನೇ ತಾರೀಕು ಊಟ
ಕಡ್ಕೊಳ ರಮೇಶ್ ಬಾಲಂಗೋಚಿ ಇದು ಮುಂದೆದು. ಪಾರ್ಕಿನ ತಿಮ್ಮ, ಕಾಡಿನ ಸಿಂಹ ಅಲ್ಲ ಅವನು, ಪಾರ್ಕಿನ ತಿಮ್ಮ ಗರ್ಜಿಸ್ತಾ ಇದ್ದ ಅವನು. ನಾನು ಮರ್ತೋಗಿದ್ದೀನಿ ಆ್ಯಕ್ಚುಲಿ ಅಂತ ನೆನಪಿಸ್ತಾ ಇರ್ದವ. ಆ್ಯಕ್ಚುಲಿ ಒಂದು ಕತೆ ಹೇಳಿದ್ದೀನಿ, ಯಾವುದೇ ಶರ್ಟ್ ಬಿಚ್ಕೊಂಡು ಕೂತಿದ್ದ ಅಂತ ಹೇಳಿದ್ನಲ್ಲ ಅವನೇ ಅದು ಬಾಡ್ಲಿ. ನೆನಪಿಸ್ಕೊತಾ ಇರೋದು ಅಂದರೆ ಗುರುತಿಸ್ಕೊತಾ ಇರ್ದವ. ಅಲ್ಲಿ ಬಂದರೆ ಕವರ್ ಮಾಡಿದೆ, ತುಂಬ ಡಿಸ್ಟೆನ್ಸ್ ಇದೆ, ಆನ್ ಮಾಡ್ತೀನಿ ಅಲ್ಲಿ ಬಂದರೆ. ಇವರು ಆರ್ಡಿನರಿ ಮಕ್ಕಳಲ್ಲ ಅವರು, ಅಲ್ಲಿ ಮುಂದೆ ಹೋಗ್ತಿರೋರು. ಕೇಕೇನೋ ತಂದು ಕಟ್ ಮಾಡಿಕೊಂಡು ತಿಂದ್ಬಿಟ್ಟು ಚೆನ್ನಾಗಿ ಕತ್ತೆ ತಿಂದಂಗೆ ನನ್ನ ಮುಂದೆ ತಂದೆ ಸೇರಿದ್ರು. ಮುಂದೆ ಟೈಟಲ್ ತಿನ್ನೋದು, ಮುಸ್ಲಿ ಬರ ಮುಂದೆ ಟೈಟಲ್ ತಿನ್ನೋದು. ಏನಾರು ತಗೊಳ್ತೀನಿ ಎಲ್ಲೋ ಎಲ್ಲ ಲಾಗ್ ಆಫ್ ಲಾಫ್ ಆಫ್ ಲೌಡ್ಲಿ. ಅಲ್ಲಿ ಇಬ್ಬಳು ಮುಚ್ಚೆ ಮತ್ತೆ ಮುಂದೆ ಡೇಟ್ ಹಾಕ್ತೀನಿ. ನನಗಿಂತ ಮುಂಚೆ ಕೈ ಕಾಲು ತೊಳ್ಕೊಂಡಿದ್ದು. ಇವ್ರುಗಳೇ ಬರೀ ಡಸ್ಟ್ಬಿನ್ ಅಷ್ಟೆಲ್ಲ ಗುರು, ಇಲ್ಲೂ ಐತೆ ಕಾಮಗಾರಿ ಇವ್ರದ್ದು. ಆ್ಯಕ್ಚುಲಿ ಕೈ ಕಾಲು ಮುಖ ತೊಳೆಯೋಕ್ಕೋಸ್ಕರ ಇಲ್ಲಿ ಬಂದಿರೋದು ಇವಾಗ. ಅದಕ್ಕೋಸ್ಕರ ನನಗಿಂತ ಮುಂಚೆ ಆ ಕಡೆ ಈ ಕಡೆ ಎಲ್ಲ ಕಡೆ ಕವರ್ ಮಾಡ್ಕೊಂಡಿದ್ದು. ಇವರು ಬಹುಶಃ ಇವರು ಹೀರೋ ಕಂಪ್ನಿಯವ್ರು ಇರಬೇಕು, ಹೀರೋ ಶೋರೂಮ್. ಈಗ ಗಾಡ್ವಾನ್ ನೋಡಿದ್ರೆ ಹೀರೋನೇ ಇರಬೇಕು, ಹೀರೋ ಶೋರೂಮ್ ನೋಡ. ರಾಜೇಶ್ ಬಾಲಂಗೋಚಿ ಅದು ಒಳಗೆ ಬಂದಿದ್ದು ಇವಾಗ ಜುಪಿಟರ್. ಸ್ಟ್ರಕ್ಚರ್ ಬಿಲ್ಡ್ ಮಾಡೋದು ಇವರು ಸ್ಟ್ರಾಟಜಿ. ಅದು ಮುಂದೆ, ಇವರು ಹಿಂದೆ. ಅಲ್ಲೊಂದು ಏನೋ ಸಾಯ್ತಾ ಹೋಗು. ಅವರು ಮುಂದೆ ಹೋದ್ರಲ್ವ, ಇವನು ಹಿಂದೆ ನಿಂತ್ಕೊಂಡು ಪ್ರೆಷರ್ ಬಿಲ್ಡ್ ಮಾಡೋದು ಇವರು. ಹೆಡ್ಲೈಟ್ ಬಿಡ್ತಾರದು ಚಂದ. ಪ್ರಕಾಶ್ ಬಾಲಂಗೋಚಿಯಲ್ಲಿ ಆ್ಯಕ್ಚುಲಿ ಸ್ಟ್ರಾಟಜಿ ಇತ್ತು ಇವ್ರದ್ದು, ನಾನು ಹೋಗಿಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಷ್ಟೇ. ನನ್ನೇನಾದ್ರು ಮುಂಚೆನೇ ಹೋಗಿದ್ದಿದ್ರೆ, ನನಗಿಂತ ಮುಂದೆ ಒಂದು ಟೀಮ್ ಕೈ ತೊಳೆದ್ರಲ್ವಾ, ಸೊ ನಾನು ಮುಖ ತೊಳೆಯೋಕೆ ಹೋದಾಗ ನಾನು ಬೆನ್ನಿಂದ ನಿಂತ್ಕೊಂಡು ಪ್ರೆಷರ್ ಬಿಲ್ಡ್ ಮಾಡೋದಕ್ಕೆ ಇನ್ನೊಂದು ಟೀಮ್ ತಯಾರೇ ಇದ್ದರು. ಸೊ ನಾನು ಹೋಗಿಲ್ಲ ಅಲ್ಲಿಗೆ ಅಷ್ಟೇ. ಇನ್ನೂ ಒಬ್ಬ ನೋಡಿಲ್ಲ, ಪ್ರಕಾಶ್ ಬಾಲಂಗೋಚಿ ಗೊತ್ತಾ, ಇಲ್ಲಿ ಶಬ್ದ ಬೇರೆ. ಇವನೇ ಆ್ಯಕ್ಚುಲಿ ಹೆಡ್ಲೈಟ್ ಬಿಡ್ತಿದ್ದೆ ಅಲ್ಲಿ ನಿಂತ್ಕೊಂಡು. ಅಂತೇಳಿ ಅಲ್ಲಿ ಹೇಳಿದ್ದೀನಿ ನಾನು 10 ಹಾಂ ನೀನು ಎಷ್ಟು ಕೊಡ್ಬೇಕು, ಎಷ್ಟೈತೆ ಅಲ್ಲಿಗೆ? ಹಾಂ ಗೊತ್ತು ಬಿಡಿ. ಅಲ್ಲ ರೀ ಹೇಳಿದ್ದೀನಿ ಗುರಾಣಿಗೆ. ಹ್ಞೂ ರೀ ನೀವು 9 ಗುರಾಣಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಬಾಕಿದಲ್ಲ ಹಾಕಿದ್ದೀನಿ. ಅಲ್ಲಿ ಹೇಳಿದ್ದೀನಿ, ಗುರಾಣಿಗೆ ಹೇಳಿದ್ದೀನಿ ಬಿಡ್ರಿ, ನಾನು ಗುರಾಣಿಗೆ ಹೇಳಿದ್ದೀನಿ. My obsession with Mars Cosmetics products is K55 9505 ಗಾಡಿ. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಇದೆಯಲ್ಲ, ಅದು ಯೂಟರ್ನ್ ಬರ್ಸ್ತಾವಳೆ ಅವಳ. ಯೂಟರ್ನ್ ಹಾಕ್ಕೊಂಡು ಬಾ ಅಂತ ಆ್ಯಕ್ಚುಲಿ ಅವನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ರಾಜ್ಕುಮಾರ್ ಕೊಡೋದು. ಆ್ಯಕ್ಚುಲಿ ಅವನು ನಾನು ಈ ಸ್ಟೋರಿಗೆ ಅವ್ರಿಗೆ ಕವರ್ ಮಾಡ್ತಿರೋದು ಏನಕ್ಕೆ ಅಂದರೆ, ಅವನು ರಿಟರ್ನ್ ಆಗ್ದ ಅಂತಲ್ಲ, ಅವ್ನು ಪಾರ್ಕ್ ಮಾಡಬೇಕಾದ್ರೆ ನಾನು ವಾಕ್ ಮಾಡ್ಕೊಂಡು ಆ್ಯಕ್ಚುಲಿ ಇದಕ್ಕೆ ಹೋಗ್ತಾಯಿದ್ದೆ, ನಾನು ಮಹಾಲಕ್ಷ್ಮೀಗೆ ಹೋಗ್ತಿದ್ದೆ. ಸೊ ಸ್ಟಾರ್ಟಿಂಗ್ ಬಿಗಿನಿಂಗಲ್ಲೇ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಓಪನ್ ಇದ್ದಾಗ ಹೇಳೋದೇನಂದರೆ, ನಿನ್ನ ಬಡ್ಜೆಟಲ್ಲಿ ನಿನ್ನ ಹತ್ರ ಈಗ ಬ್ಯಾಲೆನ್ಸ್ ಎಷ್ಟಿತ್ತು ಅದೇಳು ಅಂತ ಹೇಳ್ತಾನೆ. ಅದಾಗ ನನಗೆ ಹೇಳಲ್ಲ, ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಅಷ್ಟು ಹೇಳ್ತಾನೆ. ಅಂದರೆ ನಿನ್ನ ಜೋಬಲ್ಲಿ ದುಡ್ಡಿಲ್ಲ, ನೋಡೋಕೆ ಹೋಗ್ತಿದ್ಯಾ, ನೀನು ಗಮನ ಮಾಡ್ತಿದ್ದೆ ಅಂತ ನಾನು ಆ್ಯಕ್ಚುಲಿ ಒಬ್ಬ ಕ್ರಿಯೇಟ್ ಮಾಡ್ದೆ. ಅದಾದಮೇಲೆ ಸಣ್ಣ ಪುಟ್ಟ ನಡೀತಾನೆ ಇತ್ತು. ಮೇಜರ್ ಮತ್ತು ಇನ್ನೂ ಕಾಣಿಸ್ಕೊಂಡ ರಾಜಶೇಖರ ಇದನ್ನಲ್ಲ, ರಾಜಶೇಖರನ ಅಂಗಡಿಯಲ್ಲಿ ಒಂದು ಹುಡುಗ ಇದಕ್ಕೆ ಕ್ಯಾರಿ ಮಾಡ್ತಾನಲ್ಲ, ನಾನು ಪಾರ್ಸಲ್ಸ್ ಡೆಲಿವರಿ ಮಾಡ್ತಾನಲ್ಲ, ಅಂದರೆ ಮೆಡಿಸಿನ್ ಡೆಲಿವರಿ ಮಾಡ್ತಾನಲ್ಲ, ಸೊ ಆ ಹುಡುಗ ಇದನ್ನಲ್ಲ ಅವನು ಕಾಣಿಸ್ಕೊಳ್ತಾನೆ. ಪುನಃ ಈಗ ಏನೋ ನಾಟಿಕೆಯಲ್ಲಿ ನಡೀತಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಅನ್ಕೊಂಡು ಬರ್ತಾ ಇದೆ, ಇಟ್ ವಾಸ್ ವೆರಿ ಕಾಮನ್ ಅಂತ. ಸೊ ಇವನು ಆಟೋದವನು ಏನು ಮಾಡ್ದೆ ಅಂದರೆ, ಮುಂದ್ಗಡೆ ತೊಗೊಬಂದ್ಬಿಟ್ಟು ಆಟೋ ನಿಲ್ಲಿಸ್ತಾನೆ. ಹಿಂದ್ಗಡೆಯಿಂದ ಬಂದು ಆಸಾಮಿ ಕಿವ ಮುಚ್ಕೊಂಡು ಮುಂದೆ ಅವ್ನು ಪಡ್ಕೊಂಡು ಹೋಗೋದಿಲ್ಲ. ಕರೆಕ್ಟಾಗಿ ಹಿಂದಿನ ಟೈಯರು ನನ್ನ ಕಾಲು ಪಕ್ಕದಲ್ಲೇ ಹೋಗುತ್ತೆ, ಅಷ್ಟು ಹತ್ತಿರದಿಂದ ಅಷ್ಟು ಕ್ಲೋಸಪ್ಪಲ್ಲಿ ಹೋಗ್ತಾನೆ. ಹೋಗಿ ಯೂಟರ್ನ್ ಹಾಕ್ಕೊಂಡು ಆ ಕಡೆಗೆ ಹೋಗಿದ್ದೆ.
ಅಲ್ಲೇನಂದರೆ ಇದ್ರ ಮಲಫ್ ಮೈಸೂರಿಗೆ ಹೋಗ್ತಿದ್ದೀನಲ್ಲ, ರಿಲಯನ್ಸ್ ಡಿಜಿಟಲ್ಗೆ ಹೋಗೋಕ್ಕೆ HP ಮತ್ತು ಲೆನೋವೋ 3ಕ್ಕೂ ಹೋಗೋ ಪ್ಲ್ಯಾನ್ ಇದೆ ನನಗೆ. ಸೊ ಅದಕ್ಕೋಸ್ಕರ ಈ ಬಡ್ಡಾಯ್ಕಲೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು, ಹೋಗ್ಬಿಡ್ತಾನೆ ಅಲ್ಲಿಗೆ ಹಂಗೆ ಅಂತ. ಅಂದರೆ ಹೋಗೋಕ್ಕಿಂತ ಮುಂಚೆನೇ ಭಯ ಹುಡ್ಸೋದು. ಅಂದರೆ ಅಲ್ಲಿ ಹೋದ್ರೆ ನಿಮಗೆ ಹೆಂಗೆಲ್ಲ ಅವಮಾನ ಮಾಡ್ತೀವಿ ಅಂತ ಮುಂಚೆನೇ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು. ಅಲ್ಲೇನಾದ್ರು ಮಾಡಲಿ ವೀಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ. ವನವಾಸ ಬಂದಮೇಲೆ ಹಿಂದ್ಗಡೆಯಿಂದ ಹಾಕೊಂಡು ತಿಗ ಕೇಳ್ತೀನಿ ಅಷ್ಟೇ. ಕಾಶಿ ರಾಮೇಶ್ವರ ಹೋದ್ರು ಶನೇಶ್ವರಿ ಘಾಟ ತಪ್ಪಲ್ವಂತೆ. ಮುಂದೆ ಮುಸ್ಲಿಮ್ ಒಬ್ಬ, ಇನ್ನೊಬ್ಬ ಪೂಜಾರಿ ಬಲಂಗೊಚ್ಚು. ಮಲಾಫ್ ಮೈಸೂರಿಗೆ ಹೋಗ್ತಿದ್ನಲ್ಲ, ಅದಕ್ಕೆ ಪೂಜಾರಿ ಕಾಣಿಸ್ಕೊಳ್ತಾ ಇರೋದು. ಶಾ ಮೋಟಾರ್ಸ್ ಗಾಡಿ. ಮೈಸೂರು ಮಾಲ್ ಇದ್ರು ಅಂದರೆ ಮೈಸೂರದಲ್ವ ಇದು, ಅದಕ್ಕೆ ಕಾಣಿಸ್ಕೊಳ್ತಾ ಇರೋದು. ನನ್ನ ಮೇಲೆ ಅನುಮಾನ ಬಂತು, ನನ್ನ ಮೇಲೆ ಹೆಂಗೆ ಅನುಮಾನ ಬಂತು ನಿಮಗೆ? ನನ್ನ ಮೇಲೆ ಹೆಂಗೆ ಅನುಮಾನ ಬಂತು? ಅನುಮಾನ ಅಂದರೆ ಯಾವ ಥರ ಆಗುತ್ತೆ ಸರ್ ಅಂತ ಕೇಳಿ. ಸೆಕ್ಯೂರಿಟಿ ಅಂತ ಕಣ ಕೇಳ್ಬಾರ್ದು ಅನ್ನೋ ರೈಟ್ಸ್ ಯಾರಿಗೂ ಇಲ್ಲ. ಸರಿ. ಏನು ರೈಡರ್ ಇರ್ತಾರೆ, ಏನು ಡೆಲಿವರಿಗೆ ಏನಾದ್ರು ತೊಗೊಂಡು ಹೋಗೋಕೆ ಬಂದಿರ್ತಾರೆ, ಅದಕ್ಕೆ ಕೇಳ್ತೀವಿ ಅಷ್ಟೇ ಹೊರತು ಬೇರೆ ಯಾವುದೋ ನಿಮ್ಮ ಬೇರೆ ಉದ್ದೇಶ ಇಟ್ಕೊಂಡು ಯಾವುದು. ಅಂದರೆ ಮಾಲ್ ಆಫ್ ಮೈಸೂರೊಳಗೆ ಬೆಳಿಗ್ಗೆ ಅವರೆಲ್ಲ ಆನ್ಸರ್ ಹೇಳ್ಬಿಟ್ಟು ಹೋಗ್ಬೇಕಾ? ಒಳಗೆ ಹೋಗ್ಬೇಕಾದ್ರೆ ಒಳಗಡೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕಾ? ಏನು ಕೇಳತ್ತಪ್ಪ ಕೇಳಿ ತಪ್ಪಲ್ಲ. ನಾನು ಏನಕ್ಕೆ ಮಾತಾಡ್ಬಾರ್ದು ಸರ್, ಮುಂದೆ ಮಾತಾಡಬಾರ್ದು, ಯಾರು ಹೇಳ್ಬಾರ್ದು. ನೀವು ನನಗೆ ಮುಂದಕ್ಕೆ ಮಾತಾಡಬಾರ್ದು. ನಮ್ಮದು ತಪ್ಪಿದ್ರೆ ನೀವು ಹೇಳಿ, ಈ ಥರ ತಪ್ಪಿದೆ ಅದನ್ನು ಸರಿಪಡಿಸ್ಬಿಡಿ, ಹಿಂಗೆ ಕೇಳಿ ಹಂಗೆ ಕೇಳಿ ಅದನ್ನು ಓಕೆ ಸರ್ ಆಯಿತು, ಏನೋ ಮಿಸ್ಟೇಕ್ ಆಗಿದೆ ನಾವು ಹೇಳ್ಕೊತೀವಿ. ನೀವು ಅದನ್ನೇ ನೀವು ನಮ್ಮದೇ ತಪ್ಪು ಅಂದರೆ ನಾವು ಹೆಂಗೆ ಸಹ ಹೇಳೋದು ಸರ್? ನಾನು ಮಾಡೋದೇ ತಪ್ಪಾಗಿದೆ. ಡ್ಯೂಟಿ ಮಾಡೋದು ತಪ್ಪು ಅಂತಲ್ಲ, ಕೇಳಿದ್ದೇನಕ್ಕೆ ಅಂತ ನಾನು ಪ್ರಶ್ನೆ ಮಾಡಿ. ಒಬ್ಬರಿಗೆ ಗೊತ್ತಿದ್ದಾನೆ ರೈಡ್ರು ಬಂದಿರ್ತಾರೆ, ರೈಡ್ರ್ ಅಂತ ಗೊತ್ತಾರೆ ನಿಮಗೆ ಗೊತ್ತಿರೋದು. ಏನು ರೈಡ್ರು? ಪಿಕಪ್ ಅಂದರೆ ಸ್ಟೋರ್ಗೆ ಏನಾದರೂ ಪಿಕಪ್ ಏನಾದರೂ ಇರ್ತಾರೆ ಇವು ಅಂತ ಕೇಳ್ತೀವಿ ಅಷ್ಟೇ. ಈಗ ಒಬ್ಬರು ಈ ಸಿವಿಲ್ರಲ್ಲೇ ಬರ್ತಾರೆ, ಆವಾಗ ಒಳಗಡೆ ಹೋದ್ಮೇಲೆ ಅದು ಮತ್ತೆ ಹಿಂಗೆ ಎಂಟ್ರಿ ಆಗ್ಬೇಕಾ ಸರ್ ನೀವು ಎಲ್ಲಿ ಬಂದಿತ್ತು ಅಂತ ಕೇಳಿದಾಗ ರೈಡ್ರು ಸರ್ ಸ್ಟಾಕ್ ಏನೋ ತೊಗೊಂಡೋಗ್ಬೇಕು ಅಂತ ಹೇಳ್ತಾರಲ್ಲ, ಹಂಗಾಗಿ ನಮ್ಗೆ ಕೇಳ್ತೀವಿ ಹೊರತು ಬೇರೆ ಯಾವ ಉದ್ದೇಶ ಇಟ್ಕೊಂಡು ನಾವು ನಿಮ್ಗೆ ಕೇಳಲ್ಲ ಸರ್ ಅಷ್ಟೇ. ಅದನ್ನು ನೀವು ಮಿಸ್ಟೇಕ್ ಮಾಡಿಬಿಡಿ ಸರ್. ನಾನು ದಯವಿಟ್ಟು ಡಿಸ್ಟರ್ಬ್ ಮಾಡ್ಕೊಳ್ಳಿ ಅಂತಲ್ಲ, ನೀವು ಬರೀ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀರಾ. ನಾನು 14 ವರ್ಷದ ಆರ್ಗನೈಸ್ ಕ್ರೈಮ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಮಾಫಿಯಾ ಮ್ಯಾಥಮೆಟಿಕ್ಸ್ ಅಂತ ಪುಸ್ತಕ ಬರೆದಿದ್ದೀನಿ. ಬ್ರೌನ್ TV ಅಂತ TV ಚಾನಲ್ ಓಪನ್ ಮಾಡ್ತಿದ್ದೀನಿ. ಮೊಬೈಲ್ ಓಪನ್ ಮಾಡ್ಬಿಟ್ಟು ಗೂಗಲ್ ಸರ್ಚ್ ಮಾಡಿ ಶ್ರೀದೇವ್ ನವೀನ್ ಅಂತ ನನ್ನ ಹೆಸರು ಸಿಗ್ತದೆ. ಶ್ರೀದೇವ್ ನವೀನ್ ಅಂತ ಗೂಗಲ್ ಸರ್ಚ್ ಮಾಡಿ ಸಿಗ್ತದೆ. ಎಲ್ಲರೂ ಸರ್ಚ್ ಮಾಡಿ, ಗೂಗಲ್ ಸರ್ಚ್ ಮಾಡಿ ಶ್ರೀದೇವ್ ನವೀನ್ ಅಂತ ನನ್ನ ಹೆಸರು ಸಿಗ್ತದೆ. ಆಯಿತಾ? ನಾನು 14 ವರ್ಷದಿಂದ ಇನ್ನೇನು ಮುಂದಿನ ವರ್ಷ PhD ಸಿಗ್ತಿದೆ ಸೆಕ್ಯೂರಿಟಿ ವಿಷಯದಲ್ಲಿ. ಆಯಿತಾ? ನಾನು ಹೇಳ್ತಿರಮ್ಮ ಸುಳ್ಳು ಅನಿಸಿದ್ರೆ ಮೊಬೈಲ್ ತೊಗೊಂಡು ಗೂಗಲ್ ಸರ್ಚ್ ಮಾಡ್ಬೋದು. ತಪ್ಪು ಅಂತಲ್ಲ, ತಿಳ್ಕೊಳ್ಳೋಣ ಅಂತ ಅಷ್ಟೇ. ನಮಗೆ ಗೊತ್ತಿಲ್ಲ ಏನಾದ್ರು ವಿಷಯದಲ್ಲಿ ತಿಳ್ಕೊಳ್ಳೋಣ ಅಂತ. ಕನ್ನಡ ಬಾಲಂಗೋಚಿಗಳು ಇಡೀ ಫ್ಯಾಮಿಲಿ ಇದೆ ಅಲ್ಲಿ, ಇಡೀ ಫ್ಯಾಮಿಲಿಯ ಬಾಲಂಗೋಚಿ. ಆ್ಯಕ್ಚುಲಿ ಇದರಲ್ಲಿ ರೋಡಲ್ಲಿ ಬರಬೇಕಾದ್ರೂ ಇವ್ರು ಕವರ್ ಮಾಡಿದೆ, ಏನು ಹೇಳೋದು ಅದು, ಅಂಗಡಿಗೆ ಮಾಲ್ ಆಫ್ ಮೈಸೂರು ಒಳಗಡೆ ಬರಬೇಕಾದ್ರೂ ರೋಡ್ ಹತ್ರ ಒಬ್ಬ ಎಲ್ಲದನ್ನವನು ರೋಡ್ ಹತ್ರ ಒಬ್ಬ ಅಂಗಡಿ ಮನೆ ಒಳಗಿಂದ ಈಚೆ ಬರ್ತಾನೆ. ಸೊ ಅವನನ್ನು ನೋಡಿದೆ. ಅಂದರೆ ಆ ಹುಡುಗನ ಕುಂಗಣ್ಣ ಬಾಲಂಗೋಚಿ. ಅದು ಆ್ಯಕ್ಚುಲಿ ಇರಲಿ, ಅದಕ್ಕೆ ವಿಡಿಯೋ ಕವರ್ ಮಾಡಿಲ್ಲ. ಇದೆಲ್ಲ ಇವತ್ತು ನಮ್ಮ ಈಚೆ ಎನ್ಕ್ವೈರಿ ನಡೀತಲ್ಲ, ಅದರದ್ದೆಲ್ಲ ಇದು ಮಾಡೋದ್ರೆ ಗೊತ್ತಾಗುತ್ತೆ. ಅಲ್ಲೂ ಒಬ್ಬ ಕುಂಗಣ್ಣ ಬಾಲಂಗೋಚಿ ಕಾಣಿಸ್ಕೊಳ್ತಾವನೆ. ಇಲ್ಲಿ ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಬೇಕು. ಏನು ಹೇಳೋದು, ಲೈಟ್ ಆನ್ ಆಗಬೇಕು. ಲೈಟ್ ಆನ್ ಆಗಿಲ್ಲ ಅಂದರೆ ಕರೆಂಟ್ ಇಲ್ಲ, ಪವರ್ ಕನೆಕ್ಷನ್ ಆಗಿಲ್ಲ. ಕರೆಂಟ್ ಇದೆ ಹೊರಗಡೆ ಎಲ್ಲ, ಅಲ್ಲ ಪವರ್ ಕಟ್ ಆಗಿಲ್ಲ. ಆದರೆ ಸ್ಟಿಲ್ ಇಲ್ಲಿ ಮಾತ್ರ ಪವರ್ ಕಟ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ನಾನು ಅಲ್ಲಿಂದ ನಡ್ಕೊಬಂದಿದ್ದೀನಿ, ಇಲ್ಲಿಂದ ಆರ್ಗೇಟ್ ಗಾಂಧಿವನದಿಂದ ನಡ್ಕೊಬಂದಿದ್ದೀನಿ. ಇಲ್ಲಿಂದ ನಡ್ಕೊ ಹೋಗ್ಬೇಕು. ಈಗ ಇಷ್ಟು ದೂರ ಚಾರ್ಜ್ ಮಾಡೋಕ್ಕೆ ನಡ್ಕೊಬಂದಿದ್ದೀನಿ. ಇವರು ಆಫ್ ಮಾಡ್ಕೊಂಡು ಕೂತವ್ರೆ. ಅಲ್ಲಿ ನಿಂತಿರೋನು ಅವಾಗಿದ್ದವನು ಆ್ಯಕ್ಚುಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದವನು. ಆ್ಯಕ್ಚುಲಿ ಮೊಬೈಲು ಬ್ಯಾಟ್ರಿ ಇಲ್ಲ, ಏನು ಹೇಳೋದು, ಇಲ್ಲಿ ಚಾರ್ಜು ಈಗ ತಾನೇ ಇದು ಮಾಡ್ತು ಮೊಬೈಲ್. ಈಗ ಆನ್ಲೈನಲ್ಲಿ ಯಾರೊಬ್ಬ ಫೋನ್ ಮಾಡ್ತಾಯಿದ್ದಾನೆ, ಯಾರು 9113956947 ನಂಬರು. ಆ್ಯಕ್ಚುಲಿ ಯಾರೊಬ್ಬ ಫೋನ್ ಮಾಡ್ತಾಯಿದ್ದಾನೆ.
ಮೊಬೈಲಲ್ಲಿ ಒಂದೇ 1% ಬ್ಯಾಟ್ರಿ ಇದೆ, ಇಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕಾಗಿಲ್ಲ, ಅಲ್ಲಿ ಚಾರ್ಜ್ ಮಾಡಬೇಕು, ಹೋಗ್ತಾ ಇದ್ದೀನಿ, ನೋಡಬೇಕು ಅದು ಯಾವನಂತ ಗೊತ್ತಿಲ್ಲ. ಫೋನ್ ಮಾಡಿ ಮಾತಾಡಿದೆ, ಬೇದಿ ಆಗಿರೋದೆಲ್ಲ ಅಪ್ಲೋಡ್ ಮಾಡಿದ್ದೆ ಹಂಗೆ ಅಂತ ಹೇಳ್ತಾರೆ. ನೀನು ಆ್ಯಕ್ಚುಲಿ ಕಾಣಿಸ್ಕೊಂಡಿದ್ದೇನಕ್ಕೆ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಸಾಯಂಕಾಲ ಪೂಜೆ ನಡೀತಾ ಇತ್ತು. ಸೊ ಊಟಕ್ಕೆ ರಿಲೇಟೆಡ್ ಅದು, ಊಟಕ್ಕೆ ರಿಲೇಟೆಡ್ ಅಂದರೆ ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಈಸ್ಕೊ ಅಂತ ಅಂದ್ಬಿಟ್ಟು ಯಾರೋ ಒಬ್ಬಳು, ನಾನು ಇದರಿಂದ ಬರ್ತಾ ಇದ್ನಲ್ಲ, ಅದರಿಂದ ರಿಲಯನ್ಸ್ ಡಿಜಿಟಲಿಂದ ಹೊರಗಡೆ ಬರ್ತಾ ಇದ್ನಲ್ಲ, ಸೊ ಅವಾಗ ಯಾರೋ ಒಬ್ಬಳು ಹೇಳ್ತಾಳಂತ, ಏನೋ ಅಜ್ಜಿ ಅದು ಅಲ್ಲದೆ ವಯಸ್ಸಾಗಿರೋಳು, ಅದು ನನಗೆ ಹೇಳಲ್ಲ, ನಾನು ಪಕ್ಕ ಇದ್ದವ್ರಿಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಹೋಗಿ ಇಸ್ಕೊ ಅಂತ ಅವಳು ಹೇಳ್ತಾಳೆ. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನೆ ನನ್ನ ಪಡೆ ನಾನು ಈ ಕಡೆ ಬಂದೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಇಲ್ಲಿ ಪವರ್ ಕಟ್ ಮಾಡಿದ್ದಾರೆ, ಮತ್ತು ಇನ್ನೊಬ್ಬ ಯಾವನೋ ಫೋನ್ ಮಾಡಿ ರಿಟರ್ನ್ ಮಾಡ್ತಿದ್ದಾನೆ, ಆ ನಂಬರ್ ಹೇಳಿದ್ದೀನಿ ಈಗ ಆಲ್ರೆಡಿ. ಸೊ ಮೊಬೈಲ್ ಚಾರ್ಜ್ ಮಾಡಬೇಕು. ಕೂದಲ ಕಂದನ ಬಲಂಗುಚ್ಚಿ ಅಲ್ಲಿ ಗಲಾಟೆ, ಇನ್ನೂ ಒಂದು ಡೆಮಾನ್ಸ್ಟ್ರೇಷನ್ ಆಫ್ ದಿ ಲೆಗ್ಸ್, ಹೆಂಗೆ ಗಲಾಟೆ ಮಾಡ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಸರ್. ಚಿತ್ರದ ಪ್ರಸಾದ ಒಂದು ಪಂಚೆ K09 EV 9219 ಚಾಮುಂಡೇಶ್ವರಿ ಬೆಟ್ಟದ ಕಳ್ಪೂಜಾರಿ ಬಲಂಗುಚ್ಚಿ, ಇಲ್ಲೂ ಒಬ್ಬ ಪ್ರಸಾದ ಇದ್ದಾನೆ. ಇವನು ಆ್ಯಕ್ಚುಲಿ ವೀಡಿಯೋ ಕವರ್ ಮೊಬೈಲ್ ಆನ್ ಮಾಡ್ಬೇಕಾದ್ರೆ ಹಚ್ಕೋತಾ ಇದ್ದಾವ ಅಲೋ 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 ಅಂತ, ಇವನೇ ಹಚ್ಕೋತಾ ಇದ್ದ. ಆ್ಯಕ್ಚುಲಿ ಅದು ಆಡಿಯೋ ಕ್ಯಾರಿ ಆಗಿದೆ ಏನೋ ಐಡಿಯಾ ಇಲ್ಲ, ಇನ್ನು ಬಡ್ಡಿಗೆ ನಿಲ್ಲಿಸಿದ್ದಾನೆ. ಜುಪಿಟರ್ ಗುರು K09 HV 5426 ಗಾಡಿ ಅದು. ತಗೋ ಇನ್ನೊಬ್ಬ ತಿರುಗಿ ಅಲ್ಲೊಬ್ಬ ಯಾರೋ ಪೂಜಾರಿ, ಅವ್ನು ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಬಲಂಗುಚ್ಚಿ. ಸೇಮ್ ಈಗಲೇ ಜಸ್ಟ್ ಅಲ್ಲೇ 1 ನಿಮಿಷದ ಕಡೆ ಫೋನ್ ಬಂದಿದ್ದು, ಅದು ಯಾವನ ಬೇರೆ ಗೀಟಿ ಆಗಿರೋದೆಲ್ಲ ಅಪ್ಲೋಡ್ ಮಾಡಿರೋಲ್ಲ ನಿಮಗೆ, ಹಂಗೆ ಏನೋ ಮಾತಾಡ್ತಿಲ್ಲ. ಆ್ಯಕ್ಚುಲಿ ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, ಬರೀ 3% ಮೊಬೈಲ್ ಬ್ಯಾಟ್ರಿ ಇದೆ, ಚಾರ್ಜ್ ಮಾಡೋಕ್ಕೆ ಬಿಟ್ಟಿಲ್ಲ ಬದಲು. ಒಂದು ಕಿರಿಕ್ ಮಾಡ್ಬೋದು, ಅದಕ್ಕೋಸ್ಕರ ಮೊಬೈಲ್ ಚಾರ್ಜ್ ಮಾಡೋಕ್ಕೋಸ್ಕರ ನಾನು ಅಲ್ಲಿ ರೈಲ್ವೆ ಸ್ಟೇಷನ್ವರೆಗೆ ಹೋಗ್ತಾ ಇದ್ದೀನಿಲ್ಲ. ಮಲಬಾರ್ ಫುಡ್ ಊಟ ಇಸ್ಕೊಳ್ಳಿಲ್ವಲ್ಲ, ಅದಕ್ಕೆ ಇದು ಆಫ್ಲೈನ್ ಟಿ ಶರ್ಟ್.